Hi everyone, welcome back to Higher Math online classes. Yes friends, so ಕೊನೆಯ ಒಂದು ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ, ಪೊಲಿನಾಮಿಯಲ್ಸ್ನ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅಲ್ಲಿ ಒಟ್ಟಾರೆಯಾಗಿ 4 ಕಾನ್ಸೆಪ್ಟನ್ನು ನೋಡಿದ್ವಿ. ಸೊ ಯಾವ್ಯಾವು? ಫಸ್ಟ್ ಒನ್ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ನೋಡಿದ್ರಿ. ಎರಡನೇದು ದ ವ್ಯಾಲ್ಯೂ ಆಫ್ ದ ಪಿ ಆಫ್ ಎಕ್ಸ್ ವೆನ್ ಎಕ್ಸ್ ಈಕ್ವಲ್ ಟು ಕೆ, ಅಂದರೆ ಕೆ ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ ಇದ್ದಾಗ ಪೊಲಿನಾಮಿಯಲ್ದ ವ್ಯಾಲ್ಯೂವನ್ನು ನೋಡಿದ್ವಿ. ಅದರ ನಂತರ ನಂಬರ್ ಆಫ್ ಸೊಲ್ಯೂಷನ್ಸ್, ಸೊ ಯಾವುದೋ ಒಂದು ಪೊಲಿನಾಮಿಯಲ್ ಇದ್ದಾಗ ಅದರ ಒಂದು ಸೊಲ್ಯೂಷನ್ಸ್ಗಳು ಎಷ್ಟು ಇರ್ತಾವೆ ಅಂತ ಹೇಳಿ ನೋಡಿದ್ವಿ. ಅದರ ನಂತರ ಮತ್ತೆ ನಾವು ನೋಡಿದ್ವಿ ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ ಆ್ಯಂಡ್ ಕಾನ್ಸ್ಟೆಂಟ್ ಟರ್ಮ್. ಹೌದಾ, ಆ 4 ಕಾನ್ಸೆಪ್ಟ್ಗಳನ್ನ ಫಸ್ಟ್ ವಿಡಿಯೋದ ನೋಡಿದ್ವಿ. ಈಗ ಸೆಕೆಂಡ್ ವಿಡಿಯೋದ ನೋಡ್ರಿ, 1 ಮಾರ್ಕ್ಸ್ ಕ್ವಶನ್ಗಳನ್ನ ಯಾವ ರೀತಿ ಕೇಳಬಹುದು. ಇಲ್ಲಿ ಭಾಳ ಅಂದ್ರೆ ಭಾಳ ಈಜಿ ಐತಿ, ಆಯ್ತಾ? ಸೊ ಮೊದಲು ಯಾವ ರೀತಿ ತಿಳಿಸ್ಕೊಟ್ಟಿನಿ, ಆ ಒಂದು ಕಾನ್ಸೆಪ್ಟ್ನಾಗ ಯಾವ ರೀತಿ ಕ್ವಶನ್ಸ್ಗಳು ಕೇಳ್ತಾರೋ ಮತ್ತು ಆನ್ಸರ್ ಮಾಡೋ ನಮ್ಮ ಒಂದು ಅಪ್ರೋಚ್ ಯಾವ ರೀತಿ ಇರಬೇಕು, ಯಾವ ರೀತಿ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡತಕ್ಕಂಥ ಸ್ಕಿಲ್ ನಾವು ಯಾವ ರೀತಿ ಬೆಳೆಸ್ಕೋಬೇಕಂತೇಳಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ, ಈಜಿ ಇರ್ತಾವೆ, ನೋಡೋಕಟ್ಟ ಕ್ವಶನ್ ಒಂಥರ ಡಿಫ್ರೆಂಟ್ ಇರ್ತಾವೆ, ಬಟ್ ಈಜಿ ಇರ್ತಾವೆ. ಅದು ಯಾವ ರೀತಿ ತಿಳ್ಕೊಬೇಕು, ಯಾವ ರೀತಿ ಕನ್ಫ್ಯೂಷನ್ನ ಹೊರ ಹಾಕಬೇಕು ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಎಸ್ ನೋಡಿರಿ, ಮೊದಲದಾಗಿ ಪೊಲಿನಾಮಿಯಲ್ಸ್. ಹೌದಾ, ಕನ್ನಡದಾಗ ಏನಂತೀರಿ? ಬಹು ಪದೋಕ್ತಿಗಳು. ಸೊ ನೋಡಿ, ಮೊದಲದಾಗಿ ಯಾವುದೇ ಒಂದು ಪೊಲಿನಾಮಿಯಲನ್ನು ಕೊಟ್ಟಾಗ, ಅಂದ್ರೆ ಯಾವುದೇ ಒಂದು ಬೀಜೋಕ್ತಿಯನ್ನು ಕೊಟ್ಟಾಗ, ಸೊ ಅದು ಮೊದಲ ಆರ್ಡರ್ ಒಳಗೆ ಐತಿ ಅಂತ ನೋಡ್ಕೋಬೇಕು. ಆರ್ಡರ್ ಅಂದರೆ ಯಾವ ರೀತಿ ನೋಡಿರಿ, ಉದಾಹರಣೆಗೆ ಒಂದು ಕ್ಯೂಬಿಕ್ ಪೊಲಿನಾಮಿಯಲ್ ಅಂದ್ರೆ ಘನ ಪದೋಕ್ತಿ ಐತಿ ಅಂತ ತಿಳ್ಕೊರಿ ನೀವು. ಉದಾಹರಣೆಗೆ ಈಗ ಓಕೆ, ಎಕ್ಸ್ ಕ್ಯೂಬ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಮೈನಸ್ 3x ಮೈನಸ್ 4, ಈ ರೀತಿ ಒಂದು ಏನೈತಿ ಘನ ಬಹುಪದೋಕ್ತಿ ಐತಿ. ಇದಕ್ಕೆ ನಾವು ಯಾಕೆ ಘನ ಬಹುಪದೋಕ್ತಿ ಅಂಥೇಳಿ ಗೊತ್ತಿರಬೇಕು. ಆಲ್ರೆಡಿ ಹೇಳಿದ್ದೀನಿ ನಾವು, ಯಾವಾಗ ಹೈಯೆಸ್ಟ್ ಪವರ್ ಆಫ್ ದ ಪೊಲಿನಾಮಿಯಲ್ ಬಹುಪದೋಕ್ತಿಯ ಮಹತ್ತಮ ಘಾತ ಸಂಖ್ಯೆ ಎಷ್ಟಿರ್ತೈತಿ, ಹೈಯೆಸ್ಟ್ 3 ಐತಿ ಅಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಘನ ಬಹುಪದೋಕ್ತಿ ಅಂತೀವಿ. ಸೊ ಒಂದು ವೇಳೆ ಬಹುಪದೋಕ್ತಿಯ ಹೈಯೆಸ್ಟ್ ಪವರ್ ಎಷ್ಟೈತೆ ನಮಗಿಲ್ಲಿ 2 ಇತ್ತು ಅಂದ್ರೆ ಅದಕ್ಕೆ ಅಂತೀವಿ ಘಾತ ಸಂಖ್ಯೆ ಜಾಸ್ತಿ ಇದ್ದು 2 ಇತ್ತಂದ್ರೆ ಅದಕ್ಕೆ ವರ್ಗ ಬಹುಪದೋಕ್ತಿ ಅಂತೀವಿ. ಇದನ್ನೆಲ್ಲ ನೀವು 1ನೇ ಕ್ಲಾಸಲ್ಲಿ ನೋಡಿರಿ. ಸೊ ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಂದ್ರೆ ಏನು ಮಾಡಿರಿ, ಆ ಫಸ್ಟ್ ವಿಡಿಯೋ ನೋಡ್ಕೊಂಬರ್ರಿ, ಅಂದ್ರೆ ನಿಮ್ಗೆ ಈ ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಆಗುತ್ತೆ, ಕ್ವಶನ್ಗಳನ್ನ ಸಾಲ್ವ್ ಮಾಡೋದು ಯಾವ ರೀತಿ ಅಂತೀವಿ. ಓಕೆ, ನೆಕ್ಸ್ಟ್ ಹಂಗಾರೆ ಇದಕ್ಕೆ ನಾವು ಏನಂತೀವಿ ಘನ ಬಹುಪದೋಕ್ತಿ ಅಂತೀವಿ. ಒಂದು ವೇಳೆ ಹೈಯೆಸ್ಟ್ ಪವರ್ 2 ಇದ್ರೆ ಅದಕ್ಕೆ ಏನಂತೀವಿ ವರ್ಗ ಬಹುಪದೋಕ್ತಿ. ಒಂದು ವೇಳೆ ಹೈಯೆಸ್ಟ್ ಪವರ್ ಇಲ್ಲಿ ಎಕ್ಸ್ 1 ಐತೆ ಅಂದ್ರೆ ಅದಕ್ಕೆ ಏನಂತೀವಿ ಇಷ್ಟ ಐತೆ ಅಂದ್ರೆ ನಮಗಿಲ್ಲಿ ಏನಂತೀರಿ ರೇಖಾತ್ಮಕ ಬಹುಪದೋಕ್ತಿ. ಸೊ ಈಗ ನಾನು ಆಲ್ರೆಡಿ ಹೇಳಿ ಆರ್ಡರ್ ಒಳಗೆ ಬರ್ಕೋಬೇಕು ನಾವು, ಆಯ್ತಾ? ಸೊ ಆರ್ಡರ್ ಅಂದ್ರೇನು, ಕೊಟ್ಟಂಥ ಒಂದು ಘಾತ ಸಂಖ್ಯೆಯಿಂದ ಅವನ್ನ ಇಳಿಕೆ ಕ್ರಮದಾಗ ಬರ್ಕೋಬೇಕು ನಾವು. ನೋಡಿ, ಈಗ ಇಳಿಕೆ ಕ್ರಮ ಐತಿ, ಇಲ್ಲಿ ಎಕ್ಸ್ ಕ್ಯೂಬ್ ಆಗೋಣ, ಎಕ್ಸ್ ಸ್ಕ್ವೇರ್ ಐತಿ, ಎಕ್ಸ್ ಸ್ಕ್ವೇರ್ ಆಗೋಣ, x⁴ ಬರುತ್ತೆ, ಲಾಸ್ಟಿಗೆ ಕಾನ್ಸ್ಟೆಂಟ್ ಟರ್ಮ. ಸೊ ಈ ರೀತಿ ನಾವು ಇದಕ್ಕೆ ಏನಂತೀವಿ ಆರ್ಡರ್ ಅಂತೀವಿ. ಅಂದ್ರೆ ಘಾತ ಸಂಖ್ಯೆಯನ್ನು ಏರಿಕೆ ಕ್ರಮದಿಂದ ಇಳಿಕೆ ಕ್ರಮದಾಗ ಇತ್ತಂದ್ರೆ ಅದಕ್ಕೆ ಅಂತೀವಿ ಆರ್ಡರ್ ಅಂತೀವಿ. ಸೊ ಈ ರೀತಿ ನೀವು ಯಾವಾಗ ನೀವು ಒಂದು ಬಹುಪದೋಕ್ತಿಯನ್ನು ಕೊಟ್ಟಾಗ ಬರ್ಕೋತೀರಿ, ಅವಾಗ ನೀವೇನು ಮಾಡೋದು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ನೋಡಿರಿ, ಸೊ ಇದೇ ಒಂದು ಬಹುಪದೋಕ್ತಿನ ನಾನು ಏನಾದರೂ ಓಕೆ, ಇದೇ ಬಹುಪದೋಕ್ತಿನ ನಾನೇನಾದರೂ ಈ ರೀತಿ ಕೊಟ್ಟಾಗ, ಸೊ ಕನ್ಫ್ಯೂಸ್ ಆಗಬಾರ್ದು. ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದಾಗ ನೀವೇನು ಮಾಡ್ತೀರಿ, ಸ್ಟಾರ್ಟಿಂಗ್ ಐತೆ ಅಂತೇಳಿ 2 ಹಾಕ್ತೀರಿ, ಹಂಗೆ ಮಾಡೋಂಗಿಲ್ಲ. ಸೊ ಏನು ಮಾಡ್ಬೇಕಿಲ್ಲಿ, ಒಟ್ಟಾರೇನೋ ಡಿಗ್ರಿ ಅಂದರೆ ಇಲ್ಲಿ ನಮಗೆ ಪೊಲಿನಾಮಿಯಲ್ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನೇನ ಹೈಯೆಸ್ಟ್ ಪವರ್ ಎಷ್ಟು ಇರತ್ತೆ ಅದಕ್ಕೆ ನಾವು ಏನಂತೀವಿ ಡಿಗ್ರಿ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟಿಗೆ ನೀವು ಇದನ್ನ ನೋಡ್ಕೊ, ಕೊಟ್ಟಂಥ ಪೊಲಿನಾಮಿಯಲನ್ನು ಆರ್ಡರ್ನಾಗ ಬರ್ಕೋಬೇಕು. ಸೊ ಯಾವ ರೀತಿ ನೋಡಿರಿ, ಫಸ್ಟಿಗೆ ಏನು ಬರ್ಬೇಕು ನಮಗೆ ಆರ್ಡರ್ ಅಂದ್ರೆ ಹೈಯೆಸ್ಟ್ ಪವರ್ ಐತಿ ಯಾವ್ದು ಬರಬೇಕು, ಅದ ನಂತರ ಇಳಿಕೆ ಕ್ರಮದಾಗ ಬರ್ಕೋತ ಹೋಗ್ಬೇಕು, ಆಯ್ತಾ? ಎಕ್ಸ್ ಸ್ಕ್ವೇರ್ ಆಗೋಣ 3x ಮೈನಸ್ 4, ಈ ರೀತಿ ಇಳಿಕೆ ಕ್ರಮದಾಗ ಬರೋದಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಆರ್ಡರ್ನಾಗ ಐತೆ ಅಂತ ಕರಿತೀವಿ. ಸೊ ಯಾವುದೇ ಒಂದು ಪೊಲಿನಾಮಿಯಲ್ ಕೊಟ್ಟಾಗ ನೀವೇನು ಮಾಡಬೇಕು, ಈ ರೀತಿ ಬರ್ಕೋಬೇಕು. ಅಂದರೆ ನಿಮ್ಗೆ ಕೊಡುವಂಥ ಕ್ವಶನ್ನ ಯಾವುದೇ ರೀತಿ ಇದ್ದರೂ ಆನ್ಸರ್ ಮಾಡೋದು ಈಸಿ ಆಗೈತಿ. ಇದು ಫಸ್ಟ್ ಅಪ್ರೋಚ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಎಸ್ ನೆಕ್ಸ್ಟ್ ನೋಡಿರಿ, ಒಂದು ಪೊಲಿನಾಮಿಯಲ್ ಕೊಡ್ತೀನಿ, ಅದರದ್ದು ಡಿಗ್ರಿ ಎಷ್ಟು ಅಂತೇಳಿ ಹೇಳಬೇಕೀಗ. ಓಕೆ, ನೋಡಿ ಎಷ್ಟಾಗತ್ತಾ, 2x ಮೈನಸ್ 6 ಐತಿ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಮೈನಸ್ 6. ಸೊ ಇಲ್ಲಿನ ಕನ್ನಡ ಮತ್ತು ಇಂಗ್ಲೀಷಿನ ವ್ಯತ್ಯಾಸ ಆಗೋದಿಲ್ಲ. ಫಾರ್ CBSE ಆಲ್ಸೋ ದೇರ್ ಇಸ್ ನೋ ಡಿಫ್ರೆನ್ಸ್. ಓಕೆ, ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ. ನೋಡಿರಿ,
ಪಿ ಆಫ್ ಎಕ್ಸ್ ಇಕ್ವಲ್ ಟು ಏನೈತಿ 2x ಮೈನಸ್ ಎಕ್ಸ್ ಐತಿ. ಇದರ ಒಂದು ಬಹುಪದೋಕ್ತಿ ಡಿಗ್ರಿನೇ ಕೇಳ್ತಾರೆ. ಅಂದ್ರೆ ಪೊಲಿನಾಮಿಯಲ್ ಡಿಗ್ರಿ ಕೇಳಿದಾಗ ಏನಂತ ಹೇಳ್ತೀರಿ ಹೇಳ್ರಿ. ಸೊ ಘಾತ ಸಂಖ್ಯೆ ಇಲ್ಲಿ 1 ಐತಿ ಅಂದ್ರೆ ಹೈಯೆಸ್ಟ್ ಪವರ್ ಅದು ಐತಿ. ಇರೋದು ಒಂದು ಅಕ್ಷರ ಐತಿ, ಅದು 1 ಐತಿ. ಸೊ ಹಾಗಾದ್ರೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟು ನಮಗಿಲ್ಲಿ? ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ 1. ಅದಕ್ಕೆ ಏನಂತೀವಿ? ಹೌದಾ, ಇಂಗ್ಲೀಷ್ನಾಗ ಏನಂತೀರಿ? ಡಿಗ್ರಿ 1. ಸೊ ಡಿಗ್ರಿ 1 ಇದ್ರೆ ಅದೆಂಥ ಪೊಲಿನಾಮಿಯಲ್ ನಮಗೆ? ರೇಖಾತ್ಮಕ ಬಹುಪದೋಕ್ತಿ ಅಂತ ಗೊತ್ತೈತಿ ನಿಮಗೆ. ಓಕೆ, ಸೊ ಇದು ಒಂದು ಏನೈತಿ ನಾರ್ಮಲ್ ಸಿಂಪಲ್ ಕ್ವಶನ್ ಇದು. ಓಕೆ, ಹಾಗಾದ್ರೆ ನೋಡಿರಿ, ಒಂದು ವೇಳೆ ಇದೇ ಒಂದು ಪೊಲಿನಾಮಿಯಲ್ನ ಇಂಥದ್ದೊಂದು ಪೊಲಿನಾಮಿಯಲ್ನ 3 ಮೈನಸ್ 2x ಅಂತ ಕೊಟ್ಟಾಗ, ಓಕೆ, ಪಿ ಆಫ್ ಎಕ್ಸ್ ಇಕ್ವಲ್ ಟು 3 ಮೈನಸ್ 2x ಅಂತ ಕೊಟ್ಟಾಗ, ಸೊ ಇದರ ಒಂದು ಡಿಗ್ರಿ ಏನಾಗುತ್ತೆ ನಮಗೆ? ಉಲ್ಟಾ ಕೊಟ್ಟದಂತೆ ಕನ್ಫ್ಯೂಸ್ ಆಗಂಗಿಲ್ಲ. ಸೊ ಏನೇ ಇದ್ದರೂ ಅದನ್ನೇ ಮಾಡ್ಕೋಬೇಕು, ಫಸ್ಟ್ನಾಗ ಆರ್ಡ್ರನ್ಯಾಗ ಬರ್ಕೋಬೇಕು. ಸೊ ಆಗಲೇ ನಮ್ಮ ಹೇಳ್ಕೊಟ್ನಿ ಯಾವ ರೀತಿ ಆರ್ಡ್ರನ್ಯಾಗ ಅಂದ್ರೆ ಏನು ಬರೀತೀರಿ? ಮೈನಸ್ 2x ಪ್ಲಸ್ 3. ಆ ಮೈನಸ್ ಹಿಡ್ಕೊಂಡು ಬರ್ಬೇಕು, ಮತ್ತು ಅದನ್ನ ಬಿಡಂಗಿಲ್ಲ. ಅದನ್ನು ಬಿಟ್ರಿ ನೀವು ಕೆಟ್ರಿ. ಏನು ಹೇಳ್ರಿ? ಆ ಮೈನಸ್ ಬಿಟ್ರಿ ನೀವು ಕೆಟ್ರಿ. ಓಕೆ, ನೋಡಿ ಏನೈತಿ? ಆ ಮೈನಸ್ ಹಿಡ್ಕೊಂಡನ ತೊಗೋಬೇಕು. ಸೊ ಮೈನಸ್ 2x ಫಸ್ಟ್ ಬರಬೇಕು, ಆಮೇಲೆ 3 ಬರಬೇಕು. ಇದಕ್ಕೆ ನಾವು ಏನಂತೀವಿ? ಆರ್ಡ್ರನ್ಯಾಗ ಬರೀದು ಅಂತೀವಿ. ಹೌದಾ? ಸೊ ಹಂಗಾದ್ರೆ ಈ ಒಂದು ಪೊಲಿನಾಮಿಯಲ್ ಡಿಗ್ರಿ ಎಷ್ಟೈತಿ? ಮತ್ತು ನಮಗೆ ಎಕ್ಸ್ನ ಪವರ್ 1 ಐತೆ ಅಂದ್ರೆ ಡಿಗ್ರಿ ಎಷ್ಟೈತಿ ನಮಗೀಗ? ಡಿಗ್ರಿ 1. ಗೊತ್ತೈತೆ? ಈ ರೀತಿ ಆನ್ಸರನ್ನು ಮಾಡಬೇಕಾಗತ್ತೆ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ. ಸೊ ಮುಂದಿನದಾಗಿ ಪಿ ಆಫ್ ಎಕ್ಸ್ ಇಕ್ವಲ್ ಟು, ಓಕೆ, ಮೈನಸ್ 3x ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಈ ರೀತಿ ಐತಿ ಕೊರಿ. ಸೊ ಈ ಒಂದು ಪೊಲಿನಾಮಿಯಲ್ ಡಿಗ್ರಿ ಎಷ್ಟಾಕೈತಿ ಕೇಳ್ತಾರೆ. ಸೊ ಅವಾಗ ನಿಮಗೆ ಆನ್ಸರ್ ಏನಾಗ್ಬೋದು? ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ 2. ಓಕೆ, ಅದು ಬರೀದನ್ನು ಕೂಡ ನೀವು ಮಾಡ್ಬೋದು, ಯಾವಾಗ ಸರಿಯಾಗಿ ತಿಳ್ಕೊಂಡಾಗ, ಮೈಂಡನ್ನು ಯೂಸ್ ಮಾಡಿದಾಗ. ಓಕೆ, ನೋಡಿ ಇದನ್ನ ಆರ್ಡ್ರನ್ನ ಹೆಂಗೆ ಬರೀಬೋದು ನಾವಿಲ್ಲಿ? ಎಕ್ಸ್ ಸ್ಕ್ವೇರ ಮೈನಸ್ 3x ಮೈನಸ್ 4. ಹೌದಾ? ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟೀಗ? 2 ಈಸ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಇದನ್ನು ಬರೀದ ಕೂಡ ನೀವು ಆನ್ಸರ್ ಮಾಡ್ಬೋದು, ಆರ್ಡ್ರನ್ಯಾಗ ಬರೀದ ಕೂಡ ನೀವು ಏನು ಮಾಡ್ಬೋದು? ಆನ್ಸರನ್ನು ಮಾಡ್ಬೋದು. ಆದ್ರೆ ನಿಮ್ಮ 3 ಟರ್ಮ್ಸ್ ಇದು ಕೊಟ್ಟಾಗ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಒಂದು ವೇಳೆ ಏನಾದರೂ ನಿಮ್ಗೆ ಒಂದು ಟರ್ಮನ್ನು ಮಿಸ್ ಮಾಡಿದ್ರಂದ್ರೆ, ಉದಾಹರಣೆಗೆ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಕೊಟ್ಟಾರ ತಿಳ್ಕೊರಿ. ಇಷ್ಟ ಐತದೆ, ಏನು ಬಿಟ್ಬಿಡ್ರಿ. ಪಿ ಆಫ್ ಎಕ್ಸ್ ಕೊಟ್ಟೋದೇನೈತಿ? ಇಷ್ಟ ಐತಿ. ಅವಾಗ ನಿಮ್ಗೆ ಏನಾಗೈತಿ ಇಲ್ಲಿ? ಎಕ್ಸ್ ಸ್ಕ್ವೇರ್ ಕೊಟ್ಟರು, ಎಕ್ಸ್ ಟರ್ಮಿಲ್ಲ ಕೊಟ್ಟಿಲ್ಲ ಅಂದ್ರೆ ಅದು 0 ಅಂದಂಗೆ. ಸೊ ಲಾಸ್ಟಿಗೆ ಏನೈತಿ? ಮೈನಸ್ 4 ಐತಿ. ಸೊ ಇಲ್ಲಿ ನೀವು ಎಕ್ಸ್ ಕೊಟ್ಟಿಲ್ಲ ಅಂಥೇಳಿ ಡಿಗ್ರಿ ಯಾವುದಂತೆ ಕನ್ಫ್ಯೂಸ್ ಆಗಂಗಿಲ್ಲ. ಓಕೆ, ಸೊ ಏನು ಹೇಳಿ? ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಸೊ ಎಕ್ಸ್ ಸ್ಕ್ವೇರ್ ಐತಿ, ಸೆಕೆಂಡ್ ಟರ್ಮ್ ಐತಿ ನಮಗೆ ಎಕ್ಸ್ 0 ಐತಿ. ಸೊ ಲಾಸ್ಟ್ ಟರ್ಮ್ ಎಷ್ಟೈತಿ? ಥರ್ಡ್ ಟರ್ಮ ಕಾನ್ಸ್ಟಂಟ ಮೈನಸ್ 4 ಐತಿ. ಸೊ ಮತ್ತೆ ನಮಗೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟೈತಿ ಈಗ? ಸೊ ಡಿಗ್ರಿ ಈಸ್ 2. ಹೌದಾ? ಸೊ ಇಷ್ಟೇ ಕೊಟ್ಟರು ಕೂಡ ನಮಗೇನಿದು? ಡಿಗ್ರಿ 2ನ. ಗೊತ್ತಾಯ್ತು? ಸೊ ಎಕ್ಸ್ ಟರ್ಮ್ ಕೊಟ್ಟಿಲ್ಲ ಅಂದ್ರೆ ಅದು 0 ಆಯ್ತಾ? ಎಸ್. ನೆಕ್ಸ್ಟ್ ನೋಡಿರಿ, ಮತ್ತೆ ನಾವು ಏನಂತ ಹೇಳ್ಬೋದು ಇಲ್ಲಿ? ಒಂದು ವೇಳೆ ಕ್ಯೂಬಿಕ್ ಪೊಲಿನಾಮಿಯಲ್ ಕೊಟ್ಟಾಗ, ಓಕೆ ನೋಡಿರಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನೈತಿ? ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಷ್ಟ ಐತೆ ಕೊರಿ. ಇಂಥವು ಕೇಳ್ತಾರೆ, ಮತ್ತು ಎಕ್ಸಾಂಪಲ್ ಡೈರೆಕ್ಟಾಗಿ ಕೇಳಂಗಿಲ್ಲ. ಸೊ 80ಗೆ ಔಟ್ ಆಫ್ 80 ನೀವೇನಾದ್ರು ಸ್ಕೋರ್ ಮಾಡ್ಬೇಕಂದ್ರೆ ಇಂಥವು ಸಣ್ಣ ಸಣ್ಣ ಗೊತ್ತಿರ್ಬೇಕು ನಿಮಗೆ. ದೊಡ್ಡ ಕೊಟ್ಟರೆ ನೀವು ಈಸಿಯಾಗಿ ಬರೀತೀರಿ, ಪೂರ್ತಿ ಕೊಟ್ಟಾಗ ಏನು ಮಾಡ್ತೀರಿ? ಈಸಿಯಾಗಿ ಬರೀತೀರಿ. ಎಕ್ಸ್ ಕ್ಯೂಬ ಮೈನಸ್ ಎಕ್ಸ್ ಸ್ಕ್ವೇರ, ಓಕೆ, ಮೈನಸ್ 3x ಮೈನಸ್ 4 ಈ ರೀತಿ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೈತಿ, ಆನ್ಸರ್ ಮಾಡ್ತೀರಿ ನೀವು. ಸೊ ಅದು ದೊಡ್ಡದು ಕೊಡ್ಬೋದು, ನಿಮ್ಗೆ ಮಾಡ್ತಾರೆ ಇಷ್ಟ ಕೊಡ್ತಾರೆ ಅವರು, ಅಂದ್ರೆ ಮುಂದಿನ ಟರ್ಮ್ ಎಲ್ಲ 0 ಅಂದಂಗೆ ಅವು. ಸೊ ಇಷ್ಟ ಕೊಟ್ಟಾಗ ನೀವು ಏನು ಮಾಡ್ತೀರಿ? ಮುಂದಿನ ಟರ್ಮ್ ಇಲ್ಲ ಅಂಥೇಳಿ ಕನ್ಫ್ಯೂಸ್ ಹಾಕಿರಿ. ನೋಡಿರಿ, ದೊಡ್ಡದು ಕೊಟ್ಟಾಗ ನೀವು ಕರೆಕ್ಟ್ ಬೀಳ್ತೀರಿ, ಸಣ್ಣದು ಕೊಟ್ಟಾಗ ಕನ್ಫ್ಯೂಸ್ ಹಾಕಿರಿ. ಇದು ಮ್ಯಾಥ್ಸ ಆಯ್ತಾ? ಸೊ ಅದಕ್ಕೆ ನೋಡೋದು ಕನ್ಫ್ಯೂಸ್ ಆಗಂಗಿಲ್ಲ. ಕೊಟ್ಟಿಲ್ಲ ಅಂದ್ರೆ ಭಾಳ ಚಲೋ ಆಯಿತು, 0 ಅದು. ಹಾಂ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಐತಿ. ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟಾಕೈತಿ ಈಗ? ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಹಾಗೆ ನಮಗೇನಾಯಿತು? 3 ಈಸ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಆಯಿತಾ? ಸೊ ಇದು ಡಿಗ್ರಿ ಮೇಲೆ ಕೇಳ್ತಕ್ಕಂಥ ಕ್ವೆಶನ್ಗಳು ನೋಡಿರಿ. ಸೊ ಇಫ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಇನ್ನೂ ಒಂದು ಕಡಿಮೆ ಮಾಡಿ ಮತ್ತೆ ಏನು ಕೊಡ್ತಾರೋ ಇಷ್ಟ ಕೊಡ್ತಾರೆ ತಿಳ್ಕೊರಿ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಕೊಟ್ರಂದ್ರೆ ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟಾಕೈತಿ ಹೇಳ್ಬೋದಲ್ಲ ಈಗ? ಎಸ್, ನೀವೇನು ಗೆಸ್ ಮಾಡ್ತೀರಿ? ಕರೆಕ್ಟ್ ಐತೆ. ಏನು ಹೇಳ್ರಿ? ಕೊಟ್ಟಿಲ್ಲ ಅಂದ್ರೆ ಏನೈತೆ? ಭಾಳ ಚಲೋ ಆಯಿತು, 0. ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟು ನಮಗೆ? ಡಿಗ್ರಿ ಈಸ್
ಅಗೇನ್ 3. ಸೊ ಅಂದ್ರೆ ಮುಂದಿನ ಟರ್ಮ್ ಎಲ್ಲ ನಮಗೆ ಏನದವು 0 ಅದಾವೆ. ಎಕ್ಸ್ ಸ್ಕ್ವೇರ್ ಟರ್ಮು 0 ಐತಿ, ಎಕ್ಸ್ನ ಟರ್ಮು 0 ಐತಿ, ಕಾನ್ಸ್ಟೆಂಟ್ ಟರ್ಮು 0 ಐತಿ. ಕೊಟ್ಟದ್ದು ಒಂದು ಟರ್ಮ, ಅದರ ಆನ್ಸರ್ ನಮ್ಗೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 3. ಸೊ ಇನ್ನು ಡಿಗ್ರಿ ಕೇಳಿದಾಗ ಆನ್ಸರ್ ಮಾಡೋದು ನಿಮಗೆ ಗೊತ್ತಾಯಿತು. ಸೊ ಯಾವುದೇ ರೀತಿ ಕೊಟ್ಟರು ಕೇಳಿದ್ರಾಗ ಏನು ಮಾಡಬೇಕು, ಬರೆಯೋಕೆ ಬರಬೇಕು. ಇದು ನೋಡಿರಿ, ನಿಮಗೆ ಕೇವಲ 10th ಬೋರ್ಡ್ ಎಕ್ಸಾಮ್ದಾಗ ಮಾತ್ರ ಅಲ್ಲ, ಈವನ್ ನಿಮಗೆ ಟಿ ಟಿ ಒಳಗೆ ಕೇಳ್ತಾರೆ, ಸೆಂಟ್ರಲ್ ಟಿ ಟಿ ಒಳಗೆ ಕೂಡ ಈ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಓಕೆ, ಏನಂತೇಳಿ ಡಿಗ್ರಿ ಮೇಲೆ ಕ್ವಶನ್ಸನ್ನು ಕೇಳಿದಾರೆ. ನೆಕ್ಸ್ಟ್ ನೋಡಿರಿ, ಇದೇ ಪಾಲಿನಾಮಿಯಲ್ಗಳಿಗೆ ಜೀರೋ ಆಫ್ ದ ಪಾಲಿನಾಮಿಯಲನ್ನು ಕೇಳಿದಾಗ. ಓಕೆ, ಇದೇ ಪಾಲಿನಾಮಿಯಲ್ಗಳಿಗೆ ಜೀರೋ ಆಫ್ ದ ಪಾಲಿನಾಮಿಯಲನ್ನು ಕೇಳಿದಾಗ ಯಾವ ರೀತಿ ನಾವು ಆನ್ಸರನ್ನು ಮಾಡಬಹುದು ನೋಡಿ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 3 ಐತಿ. ಈ ಒಂದು ಪಾಲಿನಾಮಿಯಲ್ ಜೀರೋ ಆಫ್ ದ ಪಾಲಿನಾಮಿಯಲ್ ಎಷ್ಟಾಕೈತೆ ಅಂತ ಕೇಳ್ತಾರೆ. ಸೊ ಇದು ಈಸಿ ಕ್ವಶನ್. ಸೊ ನಾರ್ಮಲ್ ಅಂದರೆ ಸಿಲ್ಲಿ ಕ್ವಶನ್ ಇದು ಈ ಕಾನ್ಸೆಪ್ಟ್ನಾಗ, ಯಾವುದೋ ಜೀರೋ ಆಫ್ ದ ಪಾಲಿನಾಮಿಯಲ್ನಾಗ. ಸೊ ಏನು ಮಾಡ್ತೀರಿ, ಆಲ್ರೆಡಿ ನಿಮಗೆ ಹಿಂದಿನ ಕ್ಲಾಸ್ನಾಗ ಹೇಳೀನಿ. ಸೊ ಜೀರೋ ಆಫ್ ದ ಪಾಲಿನಾಮಿಯಲ್ ಡಿಗ್ರಿ 1 ಇದ್ದಾಗ, ಅದರ ಜೀರೋ ಆಫ್ ದ ಅಂದರೆ ಅದು ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟಾಗ, ಅಂದರೆ ರೇಖಾತ್ಮಕ ಬಹುಪದೋಕ್ತಿಯನ್ನು ಕೊಟ್ಟಾಗ ಅದರ ಜೀರೋ ಆಫ್ ದ ಪಾಲಿನಾಮಿಯಲ್ ಏನಾಗಿರುತ್ತೆ ನಮಗೆ ಯಾವುದು -b/a ಆಗಿರ್ತೈತಿ. ಸೊ ಹಾಗಾದ್ರೆ ಮೈನಸ್ ಅಂದ್ರೇನು, ಮೈನಸ್ ಕಾಮನ್ ಆಯಿತು, ಅದು ಚೇಂಜ್ ಆಗಂಗಿಲ್ಲ. ಸೊ ಬಿ ವ್ಯಾಲ್ಯೂ ಎಷ್ಟು ನಮಗೆ, ಬಿ ಅಂದರೆ ಏನು ax + b ಅದ, ಎ ಟರ್ಮ, ಇದು ಬಿ ಟರ್ಮ್ ನೋಡಿರಿ. ಸೊ ಬಿನ ವ್ಯಾಲ್ಯೂ ಎಷ್ಟೈತಿ ನಮಗೀಗ 3 ಐತಿ, 2ನ ಇದು ಎನ ವ್ಯಾಲ್ಯೂ ಎಷ್ಟೈತಿ 2 ಐತಿ. ಹಾಗಾದ್ರೆ ಜೀರೋ ಆಫ್ ದ ಪಾಲಿನಾಮಿಯಲ್ ನಾವೇನಂತೀವಿ ಇದಕ್ಕೆ -3/2 ಇಸ್ ದ ಜೀರೋ ಆಫ್ ದ ಪಾಲಿನಾಮಿಯಲ್. -3/2 ಅನ್ನೋದು ಈ ಬಹುಪದೋಕ್ತಿಯ ಶೂನ್ಯತೆ. ಕನ್ನಡದಾಗ ಏನಂತೀವಿ, ಬಹುಪದೋಕ್ತಿಯ ಶೂನ್ಯತೆ. ಅಂದ್ರೆ ಈ -3/2 ನಾವು ಎಕ್ಸ್ನ ಹಾಕಿದಾಗ ನಮಗೆ ಏನಾಗೈತಿ, ಇದು ಆನ್ಸರ್ ಟೋಟಲಾಗಿ 0 ಆಕೈತಿ. ಅದನ್ನು ಮತ್ತೆ ಚೆಕ್ ಮಾಡ್ಕೊಳಂಗಿಲ್ಲ, ಡೈರೆಕ್ಟಾಗಿ ಬರೀಬೇಕು. ಇಲ್ಲಿ ಟೈಮ್ ಸೇವ್ ಮಾಡೋದು ಕೂಡ ನೀವು ಕಲಿಬೇಕು. ಇಲ್ಲಿ ನೋಡಿರಿ ಏನೈತಿ, x = -b/a ಅಂದ್ರೆ ಮೈನಸ್ ಹಂಗೆ ಇಟ್ಕೋಬೇಕು. ಸೊ ಬಿ ಅಂದ್ರೆ ಎಷ್ಟೈತಿ 3 ಐತಿ. ಸೊ 3/a ಅಂದ್ರೆ 2 ಐತಿ. ಆನ್ಸರ್ ಎಷ್ಟಾಯಿತು 3/2. ಒಂದು ವೇಳೆ ಇದನ್ನೇ ನಿಮ್ಗೆ ರಿವರ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗೋದಿಲ್ಲ, ಗೊತ್ತಾಯ್ತು ಏನಂತೇಳಿ ನೋಡಿರಿ. ಅದಕ್ಕೆ ನಾ ಹೇಳಿ ಕೊಟ್ಟ ಮೊದಲ ಆರ್ಡ್ರನ್ಯಾಗ ಬರ್ಕೋಬೇಕಂತೇಳಿ ನೋಡಿ. ಏನು ಕೊಡ್ಬೋದು, 3 + 2x ಈ ರೀತಿಯೂ ಕೊಡ್ಬೋದು. ಕೊಡೋಕ್ಕೇನು ಹೋಗಿತ್ತು, ಹಾಂ ಅವ್ನು ಇಚ್ಛಾದ, ಹೌದಾ, ಕೊಡ್ಬೋದು ನೋಡಿ. ಈ ರೀತಿ ಕೊಟ್ಟಾಗ ಏನು ಮಾಡ್ರಿ, ಫಸ್ಟಿಗೆ ಅದನ್ನ ಆರ್ಡ್ರನ್ಯಾಗ ಬರ್ಕೋಬೇಕು, 2x + 3 ಅಂತೇಳಿ. ಸೊ ನೀವೇನು ಮಾಡ್ತೀರಿ, ಈ ರೀತಿ ಕೊಟ್ಟಾಗ ಇದನ್ನು ಎ ಅಂತ ಹೇಳಿ ತೊಗೋತೀರಿ, ಇದನ್ನು ಬಿ ಅಂತ ಹೇಳಿ ತೊಗೋತೀರಿ. ತೊಗೊಳಂಥ ಸಾಧ್ಯತೆ ಇರ್ತಾವೆ, ಯಾಕಂದ್ರೆ ನೀವು ಅಂಥವು ಇರ್ತೀರಿ, ಹಂಗೆ ಮಾಡ್ತೀರಿ. ಸೊ ಅದಕ್ಕೆ ನೋಡ್ಕೊ, ಫಸ್ಟಿಗೆ ಅದನ್ನ ಆರ್ಡ್ರನ್ಯಾಗ ಬರ್ಕೋಬೇಕು. ಕಾನ್ಸ್ಟೆಂಟ್ ಯಾವುದು ಲಾಸ್ಟಿಗೆ ಬರಬೇಕು, ಕೋಎಫಿಷಿಯಂಟ್ ಯಾವುದು ವೇರಿಯಬಲ್ ನೆಕ್ಸ್ಟ್ ಬರಬೇಕಿಲ್ಲ. ನೋಡಿ. ಸೊ ಹಂಗಾದ್ರೆ ಈಗ x = ಏನಕ್ಕೆ ನಮಗೆ ಜೀರೋ ಆಫ್ ದ ಪಾಲಿನಾಮಿಯಲ್, ಮತ್ತೆ ಏನು ಮಾಡ್ತೀರಿ -b/a ಹಾಕೋಬೇಕು. ಸೊ ಮೈನಸ್ ಹಾಗೆ ಇರ್ತೈತಿ. ಬಿ ಅಂದರೆ ಎಷ್ಟು ನಮಗೆ 3, ಎ ಅಂದರೆ ಎಷ್ಟು 2. ಸೊ ಈ ರೀತಿ ರಿವರ್ಸ್ ಕೊಟ್ಟಾಗ ಏನು ಮಾಡಿರಿ, ಫಸ್ಟಿಗೆ ಒಂದು ಆರ್ಡ್ರನ್ಯಾಗ ಬರ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಆನ್ಸರ್ಗಳು ತಪ್ಪಾಗೋದಿಲ್ಲ, 1 ಮಾರ್ಕ್ಸ್ ಕಟ್ ಆಗೋದಿಲ್ಲ. ಓಕೆ, ಅಂದಾಗ ಮಾತ್ರ ನೀವು 80ಗೆ ಮಾಡಬಹುದು. ಸೊ ನೋಡಿರಿ, 80 ಮಾಡೋದು ಏನು ದೊಡ್ಡ ಸಾಹಸ ಇಲ್ಲ ಅದ್ರಾಗ. ಸೊ ನೀವು 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸನ್ನ ಪ್ರಾಕ್ಟೀಸ್ ಮಾಡಿರ್ತೀರಿ, ಬರೀತೀರಿ. ನಿಮ್ಮ 79 78 ಯಾವ ಬರ್ತಾವಂದ್ರೆ ಇಂಥವು ಸಣ್ಣ ತಪ್ಪುಗಳನ್ನ ಮಾಡಿದಾಗ ಆಯಿತಾ. ಯಾಕಂದರೆ ಎಕ್ಸಾಮ್ ಕುಂತ ಗಡಿಮೆಡಿಯಾಗಿ ಏನು ಮಾಡ್ತೀರಿ, ಸಣ್ಣ ಮಿಸ್ಟೇಕ್ ಮಾಡ್ತೀರಿ. ಸೊ ಅಲ್ಲೇ ನಿಮ್ಗೆ 1 ಮಾರ್ಕ್ಸ್ ಹೋಗಿರ್ತಾವೆ ಆಯ್ತಾ. 80 ಮಾರ್ಕ್ಸ್ ಮಿಸ್ ಆಗೋದು ಒಂದೊಂದು ಮಾರ್ಕ್ಸ್ನಾಗ ಇರ್ತಾವೆ, 1 ಮಾರ್ಕ್ಸ್ 2 ಮಾರ್ಕ್ಸ್. ಸೊ ಅಂತಲ್ಲಿ ಮಿಸ್ ಆಗೋಲ್ಲ ಅಂದ್ರೆ ಏನು ಮಾಡಬೇಕು, ಸಣ್ಣ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಕಾನ್ಸೆಪ್ಟ್ ಕ್ಲಾಸನ್ನು ಕೊಡ್ತೀನಿ. ಸೊ ನೀವು ಹೈಯರ್ ಮ್ಯಾಥ್ ಓಕೆ ಆ್ಯಪ್ನಾಗ ಹೋದ್ರೆ ಅಂದ್ರೆ ನಿಮ್ಮ ಪೂರ್ತಿಯಾಗಿ ಏನಿದಾವೆ ಕಾನ್ಸೆಪ್ಟ್ ಕ್ಲಾಸ್ ಅದಾವೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ಇವನ್ ನೀವು ಕನ್ನಡದವ್ರು ಕೂಡ ನೋಡ್ಬೋದು, ಸ್ವಲ್ಪ ನೀವು ಇಂಗ್ಲೀಷ್ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ. ಸೊ ಅದು ಹೋಗಿ ನೀವು ಕೋರ್ಸನ್ನು ತೆಗೆದುಕೊಂಡ್ರೆ ಏನು ಮಾಡ್ಬೋದು, ಈಸಿಯಾಗಿ ನೀವು ಕಾನ್ಸೆಪ್ಟನ್ನು ಕಲ್ತ್ರಿ ಅಂದ್ರೆ ಯಾವುದೇ ರೀತಿ ಕ್ವಶನ್ಸನ್ನು ಕೇಳಿದಾಗ ಕೂಡ ನೀವು ಏನು ಮಾಡ್ಬೋದು, ಅಲ್ಲಿ ಆನ್ಸರನ್ನು ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ನೊಂದು ಪಾಲಿನಾಮಿಯಲ್ ಯಾವ ರೀತಿ ಕೊಡ್ಬೋದು, p of x = ಓಕೆ 5x ನೋಡಿ. ಇಷ್ಟೈತೆ ಸಿಂಪಲ್. ಅಂದರೆ ಏನೈತಿ, ಕೇಳೋ ಒಂದು ಟರ್ಮ್ ಐತೆ ಅಂದ್ರೆ ಏನಂತಮ್ಮ ಬಿ ಟರ್ಮ 0 ಆಗೈತೆ ನಂಗೆ. ಯಾವ ಪಾಲಿನಾಮಿಯಲ್ ಫಸ್ಟಿಗೆ ಇದು ರೇಖಾತ್ಮಕ ಬಹುಪದೋಕ್ತಿ, ಹೌದಾ, ಲೀನಿಯರ್ ಪಾಲಿನಾಮಿಯಲ್ ಐತಿ. ನೋಡಿರಿ, p of x = 5x ಐತೆ ಅಂದ್ರೆ ಇದರ ಜೀರೋ ಆಫ್ ದ ಪಾಲಿನಾಮಿಯಲ್ ಏನಾಗೈತೆ ನಮ್ಗೆ ನೋಡಿರಿ. ಅದಕ್ಕೆ ಇಲ್ಲಿ ನಾನು ಆರ್ಡ್ರನ್ನೇ ಬರ್ಕೋಬೇಕು. ಸೊ ಇದು ಟರ್ಮ್ ಇದು ಸರ ಹೆಂಗೆ ಬರೀದು ನಾವು, x = -b/a ಕನ್ಫ್ಯೂಸ್ ಆಗೋದಿಲ್ಲ, ಹೌದು. ಲೀನಿಯರ್ ಪಾಲಿನಾಮಿಯಲ್ ತಿಳ್ಕೊಬೇಕು. ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದೆ ನಮಗೆ 0 ಇರ್ತೈತಿ ನೋಡಿ. ಒಂದು ಟರ್ಮಿಂದ ಕನ್ಫ್ಯೂಸ್ ಆಗಂಗಿಲ್ಲ. ಏನೈತಿ, x = -b/a ಐತೆ ಅಂದ್ರೆ = ಮೈನಸ್ ಬಿ ಏನೈತಿ, ಬಿ ಕೊಟ್ಟಿಲ್ಲ ಅಂದ್ರೆ ಏನದ, ಕೊಟ್ಟಿಲ್ಲ ಅಂದ್ರೆ ಏನು 0.
ಕೊಟ್ಟಿದ್ರೆ ಭಾಳ ಚಲೋ ಆಯಿತು. 0 ಐತಿ, ಏನೇ ವ್ಯಾಲ್ಯೂ ಎಷ್ಟೈತಿ 5 ಐತಿ. ಸೊ -0/5 ಅಂದ್ರೆ ಏನು ಆನ್ಸರ 0ನಾ. ಹೌದು, ಯಾವುದೇ ಸಂಖ್ಯೆಗೆ 0ನ ಯಾವುದೇ ನಂಬರ್ ಡಿವೈಡ್ ಮಾಡಿ ಏನಾಗೈತೆ ನಮ್ಗೆ ಆನ್ಸರ 0ನ ಬರ್ತೈತಿ. ಸೊ ಹಾಗಾಗಿ x = ಏನಂತ ನಮ್ಗೆ 0 ಆಫ್ ದ ಪಾಲಿನಾಮಿಯಲ್ ಈಸ್ 0. ಅದಕ್ಕೆ ಏನೇನ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು, ಆ ಟರ್ಮನ್ನು ಫಸ್ಟಿಗೆ 0 ಹಾಕೊಂಡ್ಬಿಡ್ಬೇಕು. ಅಂದರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋಂಗಿಲ್ಲ ಇಲ್ಲಿ. ಓಕೆ, ಎಸ್ ನೋಡಿರಿ, ಇದೇ ರೀತಿ ಒಂದು ನಂಬರ್ ಕೊಡೋಂಗಿಲ್ಲ. ನಂಬರ್ ಕೊಡೋದು ಹಂಗೆ ಕೊಟ್ಟರೆ ಏನು ಮಾಡ್ತೀರಿ, ಈಗ ಇಲ್ಲಿ 5x ಕೊಟ್ಟರು, 5x ಕೊಡೋ ಬದಲು ಏನು ಮಾಡ್ತಾರೆ ನಿಮ್ಗೆ P(x) = ax ಅಂತೇಳಿ ಕೊಡ್ತಾರೆ. ಅವಾಗ ಏನು ಮಾಡ್ತೀರಪ್ಪ, ಅವಾಗೂ ಅಷ್ಟೇ, ಮತ್ತೇನೆಲ್ಲ ಇನ್ನಕ್ಕೆ ನಂಬರ್ ಕೊಟ್ಟಿದ್ರು ಇತ್ತು. ಈಗ 5ನ ವ್ಯಾಲ್ಯೂ ಏನು ಕೊಟ್ಟರು, ಈಗ ವೇರಿಯಬಲ್ ಕೊಟ್ಟರು, ದಟ್ ಈಸ್ ಅದು ರಿಯಲ್ ನಂಬರ್ a ಕೊಟ್ಟರು. ಹೌದಾ, ಈಗ ಮತ್ತೆ ಏನು ಮಾಡಬೇಕು, ಕೊಟ್ಟಿಲ್ಲ ಅಂದ್ರೆ ಅದನ್ನ ಸೆಕೆಂಡ್ ಟರ್ಮ 0 ಹಾಕೋಬೇಕು. ಬಿ ಟರ್ಮ್ ಏನು ಹೋಗ್ಬೇಕು 0 ಹಾಕೋರಿ. ಹಾಗೇನು ಮತ್ತೆ ಏನು ಮಾಡ್ತೀರಿ, x = 0 ಆಫ್ ದ ಪಾಲಿನಾಮಿಯಲ್ ಏನು -b/a. ಹೌದಾ, ಸೊ ಮೈನಸ್ ಹಂಗೆ ಇರುತ್ತೆ. ಬಿ ಅಂದರೆ ನಮಗೆ ಮತ್ತೆ 0 ಐತಿ, ಡಿವೈಡೆಡ್ ಬೈ ಏನೇ ವ್ಯಾಲ್ಯೂ ಎಷ್ಟೈತಿ ಏನೈತಿ. ಸೊ ಆನ್ಸರ್ ಮತ್ತೆ ಏನಾಕೈತಿ 0 ಐತಿ. ಅಂದರೆ ಇಲ್ಲಿ ಎ ಇದ್ದು ಇಲ್ದಂಗೆ ಆಯಿತು. ಗೊತ್ತಾಯ್ತಾ, ಏನಂದ್ರೂ ಇದ್ದು ಇಲ್ದಂಗೆ. ನಿಮಗೂ ಮನೆಯಾಗ ಬೈತಿರ್ತಲ್ಲ ಅಭ್ಯಾಸ ಮಾಡ್ಲಿಕ್ಕಂದ್ರೆ, ನೀವು ಹುಟ್ಟು ವೇಸ್ಟ್ ಆಗೈತೆ ಇದ್ದು ಇಲ್ದಂಗೆ ಅಂತ ಹೇಳ್ಕೊಳ್ಳೋದು. ಹಂಗೆ ಈಗ ಏನತ್ತು ನಮ್ಗೆ ಎ ಅನ್ನೋದು ಇದ್ದು ಇಲ್ದಂಗೆ ಆಯ್ತು. ಸೊ ಅದರರ್ಥ ನಮ್ಗೆ ಬಿ ಟರ್ಮ 0 ಐತೆ ಅಂದ್ರೆ ಇದ್ರದ್ದು ಏನೂ ಕೆಲಸ ಇಲ್ಲ. ಗೊತ್ತಾಯಿತು. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಇದು ಯಾವ ನಮಗೆ x = -b/a ಕೇವಲ ರೇಖಾತ್ಮಕ ಅದು ಬಹುಪದೋಕ್ತಿಯನ್ನು ಕೊಟ್ಟಾಗ ಮಾತ್ರ. ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟಿದ್ರೆ ಅಷ್ಟ. ಮತ್ತು ಎಲ್ಲಕ್ಕೂ ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಎಲ್ಲಕ್ಕೂ ಹಚ್ಚಂಗಿಲ್ಲ. ಅದನ್ನ ಹಚ್ಕೋತಿರೋದ್ರೆ ಅವ್ರು ನಿಮ್ಗೆ ಹಚ್ತಾರೆ ನೀಟಾಗಿ ಬರೋಬ್ಬರ 0 ಅಂತೇಳಿ. ಆಯಿತು. ನೆಕ್ಸ್ಟ್ ನೋಡಿರಿ, ಎರಡನೇದು ಐತಿ ವರ್ಗ ಬಹುಪದೋಕ್ತಿ. ನೋಡಿರಿ ಯಾವುದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟ ಯಾವ ರೀತಿ ಆನ್ಸರ್ ಮಾಡೋದು. ಸೊ P(x) = x² - 3x - 4 ಇಷ್ಟೈತೆ ಬೇಕ್ರಿ. ಹೌದಾ ಕ್ವಶನ್. ಸೊ ಇದ್ರದ್ದು ಏನು ಮಾಡ್ತಾರೆ, 0 ಆಫ್ ದ ಪಾಲಿನಾಮಿಯಲ್ ಕೇಳಿದಾಗ ಒಂದನೇದಾಗಿ ಡಿಗ್ರಿ ಅಂದರೆ ಎಷ್ಟು ಬಂತು, 2 ಬಂತು. 0 ಆಫ್ ದ ಪಾಲಿನಾಮಿಯಲ್ ಕೇಳಿದಾಗ ಏನು ಮಾಡ್ತೀರಿ, ಹೌದಾ. ಸೊ ಎಷ್ಟು ಇರ್ತಾವೆ ಸೊಲ್ಯೂಷನ್ಸ, ಡಿಗ್ರಿ 2 ಐತಂದ್ರೆ ಸೊಲ್ಯೂಷನ್ಸ್ ಎಷ್ಟು ಇರ್ತಾವೆ 2. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಯಾವಾಗಲೂ ಏನು ಇರ್ತಾವೆ ನಮ್ಗೆ 2 ಸೊಲ್ಯೂಷನ್ಸ್ ಆರ್ದೇ. ಹೌದಾ, ಒಂದು x ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಮತ್ತೊಂದು x ವ್ಯಾಲ್ಯೂ ಬರುತ್ತೆ. ಅವೆರಡು ಪಾಸಿಟಿವ್ ಇರ್ಬೋದು, ಎರಡು ನೆಗೆಟಿವ್ ಇರ್ಬೋದು, ಎರಡು ಬೇರೆನೂ ಇರ್ಬೋದು, ಎರಡು ಸೇಮ್ ಇರ್ಬೋದು. ಏನೇನು ಹೇಳ್ತೀನಿ ತಿಳ್ಕೊಳಿ ಚೆನ್ನಾಗಿ, ಕನ್ಫ್ಯೂಸ್ ಆಗಂಗಿಲ್ಲ. ಎರಡು ವ್ಯಾಲ್ಯೂವ ಸೇಮ್ ಬರ್ಬೋದು, ಎರಡು ವ್ಯಾಲ್ಯೂವ ಬೇರೆನೂ ಬರ್ಬೋದು, ಎರಡು ವ್ಯಾಲ್ಯೂವ ನೆಗೆಟಿವ್ ಬರ್ಬೋದು, ಎರಡು ವ್ಯಾಲ್ಯೂ ಪಾಸಿಟಿವ್ನೂ ಬರ್ಬೋದು. ಎಲ್ಲ ಸಾಧ್ಯತೆಗಳು ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಐತಿ. ಓಕೆ ನೋಡಿ ಹೆಂಗೆ. ಸೊ 2 ಮತ್ತು 2 ಬರ್ಬೋದು, ಅಥವಾ ಎರಡು -2 ಬರ್ಬೋದು, ಅಥವಾ ಒಂದು -2 ಬಂದ ಇನ್ನೊಂದು 1 ಬರ್ಬೋದು, ಅಥವಾ ಹೌದಾ ಒಂದು ಏನು ಮಾಡ್ಬೋದು 2 ಬಂದು ಇನ್ನೊಂದು -2 ಬರ್ಬೋದು. ಸೇಮ್ ವ್ಯಾಲ್ಯೂವ ಅಪೋಸಿಟ್ ಸೈನ. ಇಲ್ಲಿ ನೋಡಿ ಎರಡು ಸೇಮ್ ಅದಾವೆ, ಇಲ್ಲಿ ಎರಡು ಸೇಮ್ ಅದಾವೆ, ಇಲ್ಲಿ ಎರಡು ಬೇರೆನೇ ಅದಾವೆ, ಇಲ್ಲಿ ಎರಡು ಸೇಮ್ ಅದಾವೆ ಬಟ್ ಏನೈತಿ ನಂಬರ್ ಸೇಮ್ ಅದಾವೆ ಬಟ್ ಸೈನ ಬೇರೆ ಅದಾವೆ. ಅಂದ್ರೇನು, ಒಂದು ಪಾಸಿಟಿವ್ ಐತಿ ಒಂದು ನೆಗೆಟಿವ್ ಐತಿ. ಈ ರೀತಿ ನಿಮ್ಗೆ ಎಲ್ಲ ಸಾಧ್ಯತೆ ಇರ್ತಾವೆ. ಆದ್ರೆ ಅವು ನಂಬರ್ ಏನೇ ಬಂದರೂ ಬರುವಂಥ ಒಟ್ಟು ಎರಡೇ ಇರ್ತಾವೆ ನಮಗೆ, ಎರಡು ಬಿಟ್ಟು ಬೇರೆ ಬರೋಂಗಿಲ್ಲ. ಆಯ್ತಾ, ಅದಕ್ಕೆ ನೀನೇ ನಾನು ಕೋರ್ಸ್ನಾಗ ಹೇಳೀನಿ, ಕೋರ್ಸ್ದಾಗ ಕ್ಲಾಸ್ ತೊಗೊಂಡು ಅದ್ರೊಳಗೇನು ಹೇಳೀನಿ ಗೊತ್ತೈತೆ ನಿಮಗೆ. ಅದಕ್ಕೆ ನೀವು ಕೋರ್ಸ್ ತೊಗೊಂಡ್ರೆ ನಿಮಗೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಇರ್ತಾವೆ. ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಈಸಿಗೆ ಆನ್ಸರ್ ಮಾಡ್ಬೋದು. ಸೊ ಲಾಸ್ಟಿಗೆ ನಾನು ಹೇಳಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕೋರ್ಸನ್ನು ಜಾಯಿನ್ ಆಗ್ಬೇಕಂತೇಳಿ. ಓಕೆ, ಸೊ ಲಾಸ್ಟ್ವರೆಗೆ ಏನು ವಾಚ್ ಮಾಡಿರಿ ಕ್ಲಾಸ್ನ ಅಂತ ನಿಮ್ಗೆ ಗೊತ್ತಾಗೈತೆ. ನೋಡಿರಿ ಏನಂತ ಹೇಳ್ಬೋದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಅಟ್ ಮೋಸ್ಟ್ ಯು ವಿಲ್ ಗೆಟ್ ಹಿಯರ್ 2 ಸೊಲ್ಯೂಷನ್ಸ್. ಅಟ್ ಮೋಸ್ಟ್ ಅಂದ್ರೆ ಏನು, ಜಾಸ್ತಿ ಅಂದರೂ ಎರಡೇ ವ್ಯಾಲ್ಯೂ ನಿಮಗೆ ಸಿಗ್ತಾವೆ, ಅದಕ್ಕಿಂತ ಜಾಸ್ತಿ ಸಿಗೋಲ್ಲ. ಒಂದು ಸಿಗ್ಬೋದು, ಎರಡು ಸಿಗ್ಬೋದು, ಎರಡಕ್ಕಿಂತ ಜಾಸ್ತಿ ಅಂತೂ ಸಿಗೋಲ್ಲ. ಸೊ ಒಂದೇ ಯಾವ ಸಿಗ್ತೈತಿ ಪಾಸಿಬಲ್ ಅಂದ್ರೇನು, x = ಎರಡು ಸೇಮ್ ವ್ಯಾಲ್ಯೂ ಬಂದಾಗ ಅದಕ್ಕಿಂತ ನಾವು ಒಂದು ವ್ಯಾಲ್ಯೂ. ಓಕೆ, ದರ್ ಇಸ್ ಎ ಯುನಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನೋಡಿರಿ ಇದೇ ಮಾಡ್ತೀರಿ. ಈಗ P(1) ತೊಗೊಂಡಾಗ ಏನಕ್ಕೆ ಆನ್ಸರ 1² - 3 × 1 - 4 = 1 - 3 - 4 ಎಷ್ಟಾಯಿತು, -3 1 ಅಂದ್ರೆ -2 ಆಯಿತು, -4 ಎಷ್ಟಾಯಿತು, -6 ಆಯಿತು. ಹೌದಾ, ಅಂದ್ರೆ ನಮ್ಗೆ ಯಾವ ವ್ಯಾಲ್ಯೂ ಹಾಕಿದ್ರೆ ನಮಗೆ ಇಲ್ಲಿ ಆನ್ಸರ್ 0 ಆಕೈತಿ, ಅದಕ್ಕೆ ನಾವು ಏನಂತೀವಿ 0 ಆಫ್ ದ ಪಾಲಿನಾಮಿಯಲ್. ಬಟ್ 1 ಹಾಕಿದ್ರೆ ನಮಗೆ ಏನಾಯ್ತು ಇಲ್ಲಿ -6 ಬಂತು. ಹೌದಾ, ದಟ್ ಈಸ್ ನಾಟ್ 0 ಆಫ್ ದ ಪಾಲಿನಾಮಿಯಲ್. ಸೊ ಹಂಗಾದ್ರೆ ಈಸಿಯಾಗಿ ನಾವು ಯಾವ ರೀತಿ ಮಾಡೋದು, ಹಂಗೆ ಎಷ್ಟು ವ್ಯಾಲ್ಯೂ ಹಾಕಿ ನೀವು ಮೈನಸ್ ಹಾಕಿದ್ರೆ ಬರ್ಬೋದು. ನೋಡಿ P(-1) = -1² -
-3 ಇಂಟು -1 -4 ಆಯಿತು. ಓಕೆ, -1 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 1 ಆಯಿತು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, +3 ಆಯಿತು, -4 ಆಯಿತು. ನೋಡಿರಿ 10 0 ಈಗ 3 + 1 4 ಆಯಿತು. 4 - 4 0. ನೋಡಿರಿ ಕುಲ್ಲ ಇಷ್ಟ ಮುಗಿತಿದೆ ಈಗ ಆನ್ಸರ್ ಇದು. ಹೌದಾ? ಸೊ ಜೀರೋದ ಪೊಲಮಿಯಲ್ ಎಷ್ಟಾಯ್ತು ನಮಗೆ ಇಲ್ಲಿ? -1 ಹಾಕಿದಾಗ 0 ಆಯಿತು. ಅಂದರೆ ಜೀರೋದ ಪೊಲಮಿಯಲ್ಲೇನೋ ಈ ಒಂದು ಬಹುಪದೋಕ್ತಿ ಶೂನ್ಯತೆ -1. 0 ನಂಗೆ ಮತ್ತೆ ಹೋಗಿ ಶೂನ್ಯತೆ ಎಷ್ಟು ನಮಗಿಲ್ಲಿ? -1. ಹಿಂಗೆ ಇನ್ನೊಂದು ವ್ಯಾಲ್ಯೂ ಹಾಕ್ತಾ ನಮಗೆ ಏನಾಕೈತಿ ಮತ್ತೆ ಆನ್ಸರಲ್ಲಿ 0 ಬರೋದು. ನೋಡಿರಿ ಮೇ ಬಿ ಅದು 4 ಹಾಕಿದ್ರೆ ಬರುತ್ತೆ ಅನ್ಸುತ್ತಾ. P(4) ನೋಡಿರಿ. ಓಕೆ, ಹಾಕಿ ನೋಡ್ರಿ. 4 ಸ್ಕ್ವೇರ್ ಅಂದರೆ ಎಷ್ಟಾಕೈತಿ ನೋಡಿರಿ? -3 ಇಂಟು 4 -4. ಓಕೆ, 4 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 16. -3 ಇಂಟು 4 ಅಂದ್ರೆ -12 ಆಯಿತು. ಇದು -4 ಆಯಿತು. ಸೊ 16 12 ಕಳೆದ್ರೆ 8 ಉಳಿತು, 4 ಉಳಿತು, -4 ಐತಿ. 4 - 4 ಅಂದ್ರೆ 0. ಹೌದಾ? ಅಂದ್ರೆ ಎಕ್ಸ್ನ ವ್ಯಾಲ್ಯೂ ನಮಗೆ ಎಷ್ಟು ಹೇಳಿ? ಅಟ್ಮೋಸ್ಟ್ 2 ವ್ಯಾಲ್ಯೂ ಅಷ್ಟೇ ಬರ್ತಾವೆ. ಆ ವ್ಯಾಲ್ಯೂ ಯಾವುದು ನಮಗೆ ಇಲ್ಲಿ? 0 ಆಫ್ ದ ಪೊಲಮಿಯಲ್ -1 4. ನೋಡಿರಿ 0 ಆಫ್ ದ ಪೊಲಮಿಯಲ್ ಅಂದ್ರೆ 1 ಆಯ್ತಾ? ಸೊಲ್ಯೂಷನ್ಸ್ ಅಂದರೂ 1, ರೂಟ್ಸ್ ಅಂದ್ರೂ 1. ಗೊತ್ತಾಯ್ತು? ಎಸ್, ಹೆಂಗೆ ಬೇಕಾದ್ರೆ ಕೇಳ್ಬೋದು. 3 ಏನು ಕೇಳ್ರು ಆನ್ಸರ್ ಮಾತ್ರ 1 ಇರುತ್ತೆ ಇಲ್ಲಿ. ಸೊ -1 ಮತ್ತು 4 ಎನ್ನುವ ಈ ಬಹುಪದೋಕ್ತಿಯ ಶೂನ್ಯತೆಗಳು ನಿಮಗೆ MCQ ಕೊಟ್ಟಾಗ ಈ ರೀತಿ ಬೇರೆ ಬೇರೆ ಕೊಟ್ಟಿರ್ತಾರೆ. -1 4, 1 -4, 1 4 ಅವೇ ಸಂಖ್ಯೆ ಕೊಟ್ಟ ಸೈನಟ್ಟೆ ಬೇರೆ ಕೊಡ್ತಾರೆ. ಕನ್ಫ್ಯೂಸ್ ಆಗಂಗಿಲ್ಲ. ಕರೆಕ್ಟಾಗಿ ಯಾವುದಕ್ಕೆ ತೊಳ್ಕೊಂಡು ಆನ್ಸರನ್ನು ಮಾಡಬೇಕು. ಓಕೆ, ಎಸ್, ಇದಕ್ಕೆ ನಾವು ಹೇಳ್ತೀವಿ 0 ಆಫ್ ದ ಪೊಲಮಿಯಲ್, ಅದರದ್ದು ವರ್ಗ ಬಹುಪದೋಕ್ತಿ ಅದು. ಓಕೆ, ಸೊ ಇನ್ನೊಂದು ನೋಡೋಣ. ಅದೇ ರೀತಿ P(x) ನೋಡ್ರಿ ಯಾವ ರೀತಿ ಐತೆ ಪೊಲಮಿಯಲ್? x² ಓಕೆ ಪ್ಲಸ್ 2x - 8. ಅದು ಈ ರೀತಿ ಒಂದು ರೀತಿ ಪೊಲಮಿಯಲ್ ಐತಿ. ಈ ಪೊಲಮಿಯಲ್ ಶೂನ್ಯತೆಗಳು ಏನು ಬರ್ತಾವೆ ನೋಡೋಣ ನಾವು. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು? ಒಂದು ವ್ಯಾಲ್ಯೂವನ್ನು ಹಾಕೋರಿ. ಓಕೆ, P(1) ತೊಗೊರಿ. ಅಂದ್ರೇನು? ಪುಟ್ x = 1 ಅಂದಂಗೆ. ಓಕೆ, ನಿಮಗೆ ಅದು ಸಾಲ್ವ್ ಮಾಡಿ ಕೇಳಿದಾಗ ಏನು ಮಾಡಬೇಕು? ಆ ರೀತಿ ಬಿಡಿಸ್ಬೇಕು. ಅದರಲ್ಲಿ ಡೈರೆಕ್ಟ್ 1 ಮಾರ್ಕ್ ಕ್ವಶನ್ ಕೇಳಿದಾಗ ಏನು ಮಾಡ್ತೀರಿ? ಈ ರೀತಿ ಆನ್ಸರ್ ಮಾಡ್ಕೋಬೇಕು. ಓಕೆ, ನೋಡಿ ಏನೈತಿ? P(1) ಹಾಕಿದಾಗ ಏನಾಗೈತಿ? 1 ಸ್ಕ್ವೇರ್ ಪ್ಲಸ್ 2 × 1 - 8 = 1 + 2 - 8. 2 1 3 ಆಯಿತು. -8 ಹೌ ಮಚ್ ಇಟ್ ಈಸ್ ನಾವು? -5 ಅಂತ. ಸೊ ಇಟ್ ಮೀನ್ಸ್ 1 ಹಾಕಿದ್ರೆ 0 ಬರಲಿಲ್ಲ. ಹೌದು. ಸೊ ಆಲ್ರೆಡಿ ನೀವು ಯಾವ ರೀತಿ ಗೆಸ್ ಮಾಡ್ಬೇಕಂದ್ರೆ ಅದನ್ನು ಹೇಳ್ಕೊಡ್ತೀನಿ ನೋಡಿರಿ. ನಿಮ್ಗೆ ಆಲ್ರೆಡಿ ಏನೈತಿ ಇಲ್ಲಿ? -8 ಐತಿ. ಸೊ ಇವೆರಡು ಟರ್ಮನ್ನು ತೆಗೆದುಕೊಂಡು ನಮಗೆ ಆನ್ಸರ್ ಏನು ಬರಬೇಕು? ಇಲ್ಲಿ +8 ಬರಬೇಕು. ಅಂದಾಗ ಮಾತ್ರ ಅದೇನಾಗೈತಿ? 8 - 8 0 ಆಗೈತಿ. ಸೊ ಹಂಗಾದ್ರೆ 8 ಬರೋಂಗೆ ನೀವು ಏನು ಮಾಡ್ಬೇಕು? ಇಲ್ಲಿ x ವ್ಯಾಲ್ಯೂನ ತೊಗೋಬೇಕು. ಓಕೆ, ಗೊತ್ತಾಯ್ತು? ನೋಡಿರಿ ಒಂದು ವೇಳೆ ಇಲ್ಲಿ 2 ಹಾಕಿದಾಗ ಏನಾಗೈತಿ? 2 ಸ್ಕ್ವೇರ್ 4 ಆಕೈತಿ. ಇದು 2 × 2 4 ಆಕೈತಿ. 4 + 4 8 ಆಯಿತು. 8 - 8 ಏನಾಗೈತಿ? 0 ಆಯಿತು. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಗೊತ್ತಾಯ್ತಾ? ಸೊ ಇಲ್ಲಿ ಯಾವ ಟರ್ಮ್ ಐತಿ ಅದನ್ನು ನೋಡ್ಕೊಂಡು x ವ್ಯಾಲ್ಯೂನ ಗೆಸ್ ಮಾಡಬೇಕು. ಸೊ ಅದು ನಿಮಗೆ ಏನಾಗೈತಿ? ಟೈಮ್ ಸೇವಿಂಗ್. ಗೊತ್ತಾಯ್ತಾ? ಯಾವ ರೀತಿ ಟೈಮ್ ಸೇವ್ ಮಾಡಬೇಕು? ಬರೀ ಆನ್ಸರ್ ಮಾಡೋದಷ್ಟೇ ಅದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ದಾಗ. ಟೈಮ್ ಸೇವ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಎಷ್ಟು ಟೈಮ್ ಸೇವ್ ಮಾಡ್ತೀರಿ ಅಷ್ಟು ನೀವು ಇನ್ನೊಬ್ಬರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರ್ತಾವೆ. ನೋಡಿರಿ ಗೊತ್ತಾಯ್ತಲ್ಲ? ನೀವು ಡೈರೆಕ್ಟ್ ಇಲ್ಲಿ 2 ಹಾಕಿದ್ರೆ ಏನಾಗೈತಿ ನಿಮಗೆ? 2 ಸ್ಕ್ವೇರ್ 4 ಆಕೈತಿ. ಇಲ್ಲಿ 2 × 2 4 ಆಕೈತಿ. -8 ಅಂದ್ರೆ 0 ಆಕೈತಿ. ಹೌದಾ? 2 ಸ್ಕ್ವೇರ್ 4 + 4 - 8. 4 + 4 8 ಆಯಿತು. 8 - 8 ಟೋಟಲ್ ಏನಾಯಿತು? 0 ಆಯಿತು. ಅಂದ್ರೆ ಒಂದು ಶೂನ್ಯತೆ ಎಷ್ಟಾಯ್ತು ನಿಮಗೆ ಇಲ್ಲಿ? 2 ಆಯಿತು. ಓಕೆ, ಸೊ ಹಂಗಾದ್ರೆ ಇನ್ನೊಂದು ವ್ಯಾಲ್ಯೂ ನೋಡಬೇಕು. ಸೆಕೆಂಡ್ ವ್ಯಾಲ್ಯೂ ಎಷ್ಟಾಕೈತಿ? ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ತೀರಿ? ಮತ್ತು ಯಾವ ಒಂದು ವ್ಯಾಲ್ಯೂ ಹಾಕಿದಾಗ ನಮಗೆ ಇಲ್ಲಿ 8 ಬರುತ್ತೆ ನೋಡ್ಕೋಬೇಕು. ಸೊ 8 ಬಂದ್ರೆ ಮುಗಿತಲ್ಲ. 8 - 8 0 ಆಕೈತಿ. ಆ 8 ತರೋದಟ್ಟ ನಮ್ಮ ಕೆಲಸ ಇಲ್ಲಿ ಮತ್ತೇನಿಲ್ಲ. ನೋಡಿರಿ, ಸೊ ಏನು ತೊಗೋಬೋದು ನಾವು ಇಲ್ಲಿ? -2 ಹಾಕ್ಬೋದು. -2 ಹಾಕಿದ್ರೆ ಏನೈತಿ? ಇದು +4 ಆಕೈತಿ. ಇದು -4 ಆಕೈತಿ. 0 ಆಕೈತಿ, ಬರೋಂಗಿಲ್ಲ. ಓಕೆ, ಸೊ ಮತ್ತೇನು ತೊಗೋಬೋದು ನೋಡಿರಿ? 0 0 -8 ಆಕೈತಿ, ಬರೋಂಗಿಲ್ಲ. -2 ಹಾಕಿದ್ರೆ ಬರೋಂಗಿಲ್ಲ. -1 ಹಾಕಿದ್ರೆ ಬರ್ಬೋದು. -1 ಸ್ಕ್ವೇರ್ 1 ಆಕೈತಿ. ಇದು -2 ಆಕೈತಿ. -3 ಆಕೈತಿ, ಬರೋಂಗಿಲ್ಲ. 4 × 4 ಬರ್ಬೇಕು. ಹೌದು, 2 ಸ್ಕ್ವೇರ್. ನೋಡಿರಿ ಏನು ತೊಗೋದು ಪಾಸಿಬಿಲಿಟಿ ಬರ್ತೈತಿ. ಅಥವಾ ಒಂದೇ ಗೊತ್ತಾಗಲಿಕ್ಕೆ ಏನು ಮಾಡ್ತೀರಿ? ಫ್ಯಾಕ್ಟರೈಸೇಷನ್ ಮಾಡಿಬಿಡೋದು. ಹೆಂಗೆ ಮಾಡ್ತೀರಿ ಫ್ಯಾಕ್ಟರೈಸೇಷನ? ಹೌದು, 4 2 ತೊಗೊಂಡು ಬರ್ತೈತಿ. 1 4 ನೋಡಿರಿ, 4 × 16 4 × 8
-4 ತೊಗೋಬೋದು. ಎಸ್ ನೋಡಿರಿ, ಪಿ ಆಫ್ -4 ಹಾಕಿದಾಗ -4² + 2 × -4 -8 ಬರುತ್ತೆ ನೋಡಿರಿ. -4² ಅಂದರೆ ಎಷ್ಟಾಯಿತು? 16 ಆಯಿತು. ಪ್ಲಸ್ ಇಂಟು ಮೈನಸ್ 4 8 ಆಯಿತು. ಇದು -8 ಆಯಿತು. ಹೌದಾ? ಸೊ 16 8 ಕಳೆದ್ರೆ 8 ಉಳಿತು. ಇದು -8 8 -8 0 ಬಂತು ನೋಡಿರಿ. ಈ ರೀತಿ ಗೆಸ್ ಮಾಡಬೇಕು, ಆಯಿತಾ? ಸೊ 1ನೇ ವ್ಯಾಲ್ಯೂ ಎಷ್ಟಾಯಿತು? 2 ಹಾಕಿದಾಗ 0 ಆಯಿತು. 2ನೇ ವ್ಯಾಲ್ಯೂ -4 ಹಾಕಿದಾಗ 0 ಆಗೈತಿ. ಅಂದರೆ ಏನಾಯಿತು? ಈ ಒಂದು ಬಹುಪದಕ್ಕೆ ಶೂನ್ಯತೆ 2 ಮತ್ತು -4. ಸೊ ಅಂದರೆ ಒಂದು ವ್ಯಾಲ್ಯೂ ಎಷ್ಟಾಯಿತು? x = 2, ಇನ್ನೊಂದು ವ್ಯಾಲ್ಯೂ x = -4. ಹೌದಾ? ಇವೆರಡು ವ್ಯಾಲ್ಯೂ ನಿಮಗೀಗ 0 ಹೌದಾ? ಪೊಲೊಮಿಯಲ್ ಇವಕ್ಕೆ ಏನಂತೀವಿ? ರೂಟ್ಸ್ ಆಫ್ ದ ಈಕ್ವೇಷನ್. ಇನ್ನು ಮುಂದೆ ನೆಕ್ಸ್ಟ್ ಚಾಪ್ಟರ್ ಇರ್ತಲ್ಲ ಅದ್ರಾಗ ಕಲಿತೀರಿ. ಅದ್ರಾಗ ಹೇಳ್ರಿ ವರ್ಗ ಸಮೀಕರಣ ಚಾಪ್ಟರ್ದಾಗ ಅಂತ ಕಲಿತೀರಿ. ಅಲ್ಲಿ ಮತ್ತೆ ನಮ್ಗೆ ಇದಕ್ಕಿಂತ ಚೆನ್ನಾಗಿ ಹೇಳ್ಕೊಡ್ತೀನಿ. ನೋಡಿರಿ, x = 2 ಆಯಿತು, x = -4 ಆಯಿತು. ಓಕೆ, ಗೆಸ್ ಮಾಡಬೇಕು, ಡೈರೆಕ್ಟಾಗಿ ಆನ್ಸರ್ ಬೇಕಾ ಟ್ರೈ ಮಾಡ್ಕೋಬೇಕು. ಒಂದು ವೇಳೆ ಅಷ್ಟೊಂದು ಗೊತ್ತಾಗಲಿಕ್ಕಂದ್ರೆ ಏನು ಮಾಡೋದು? ಫ್ಯಾಕ್ಟರೈಸೇಷನ್ ಮಾಡಬೇಕು. ಅಪವರ್ತಿಸುವಿಕೆ ಅಂತ ಕರಿತೀವಿ ನಾವು. ಹೌದಾ? ಸೊ ಯಾವ ರೀತಿ ಮಾಡ್ತೀವಿ ಅದನ್ನ ಅಪವರ್ತಿಸುವಿಕೆ? ನೋಡಿ, ಅಪವರ್ತಿಸುವಿಕೆ ಮಧ್ಯಪದವನ್ನು ವಿಭಜಿಸೋದ್ರಿಂದ ಏನು ಮಾಡ್ತೀವಿ? ಅದನ್ನು ಕಂಡುಹಿಡಿತೀವಿ. ಹೌದಾ? ಸೊ ಏನು ಮಾಡ್ತೀವಿ? ಗುಣಿಸಿದಾಗ -8 ಬರಬೇಕು, ಕೂಡಿಸಿದಾಗ ನೋಡಬೇಕು +2 ಬರಬೇಕು. ಅದನ್ನ ಹೇಳ್ತೀವಿ ನೋಡಿರಿ. ಯಾವಾಗ ಕೂಡಿಸಿದಾಗ ಬರುತ್ತೆ ಮತ್ತು ಯಾವಾಗ ಕಳೆದಾಗ ಬರುತ್ತೆ ಅದು ಕೂಡ ಗೊತ್ತಿರಬೇಕು ಇಲ್ಲಿ. ಓಕೆ, ಇದು ನಿಮ್ಗೆ ಗೊತ್ತಲ್ಲ. ನೀವು 8th 8th 9th 2 ಕ್ಲಾಸ್ನಾಗ ಕಲ್ತೀರಿ. ಆಲ್ರೆಡಿ ಇನ್ 8th and 9th class how to split the middle term. Okay, when you multiply you have to get here -8. after adding you have to get here 2. ಕೂಡಿಸಿದಾಗ 2 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 8 ಬರಬೇಕು. ಯಾವ 8 ಬರಬೇಕು? -8 ಬರಬೇಕು. ಅಂತ ಎರಡು ಸಂಖ್ಯೆ ಯಾವ್ದು ಹೋಗ್ತೀರಿ ನೋಡಿರಿ. 4 ಆ್ಯಂಡ್ -2. ಹೌದಾ? 4 2 8 ಆಕೈತಿ, -8 4ರಾಗ 2 ಕಳೆದ್ರೆ ಎಷ್ಟು ಆಕೈತಿ? 2 ಆಕೈತಿ. ಸೊ ಯಾವಾಗ ಕೇಳಬೇಕು ಯಾವಾಗ ಕೊಡಿಸ್ಬೇಕು ನೋಡ್ಕೊರಿ. ಈ ಟರ್ಮ್ದ ಕಾನ್ಸ್ಟೆಂಟ್ ಟರ್ಮ್ ಸೈನ ಮೈನಸ್ ಇದ್ದಾಗ ಅವೆರಡು ಸಂಖ್ಯೆ ಕಳೆದಾಗ ಈ ನಂಬರ್ ಸಿಗುತ್ತೆ ನಮಗೆ. ಈ ಕಾನ್ಸ್ಟೆಂಟ್ ಟರ್ಮ್ದ ಸೈನ್ ಪ್ಲಸ್ ಇದ್ದಾಗ ಇವೆರಡು ಸಂಖ್ಯೆ ಕೂಡಿಸಿದಾಗ ಮಿಡಲ್ ಟರ್ಮ್ ಸಿಗ್ತೈತಿ. ಗೊತ್ತಾಯ್ತು? ಏನು ಹೇಳ್ರಿ? ಇದು ಮೈನಸ್ ಇತ್ತಂದ್ರೆ ಇವೆರಡು ಸಂಖ್ಯೆ ಕಳೆದಾಗ ಮಧ್ಯದ ಸಂಖ್ಯೆ ಸಿಗ್ತೈತಿ. ಇದು ಪ್ಲಸ್ ಇತ್ತಂದ್ರೆ ಇವೆರಡು ಸಂಖ್ಯೆ ಕೂಡಿಸಿದಾಗ ಮಿಡಲ್ ಟರ್ಮ್ ಸಿಗ್ತೈತೆ ನಮಗೆ. ಓಕೆ, ಇದೆಷ್ಟು ಗೊತ್ತಿರ್ಬೇಕು. ಅಂದರೆ ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಅನ್ನೋದು ಗೊತ್ತಿರ್ಬೇಕು. ನೋಡಿ, ಸೊ ಏನೈತೆ ಹಂಗೆ ನಾವು ಒಂದು ಸಂಖ್ಯೆ 4 ಸಿಕ್ತು, ಇನ್ನೊಂದು ಸಂಖ್ಯೆ -2 ಸಿಕ್ತು. ನೋಡಿರಿ, 4 2 8 ಅಂದ್ರೆ ಪ್ಲಸ್ ಇಂಟು -8 ಆಯಿತು. ಹೌದಾ? ಸೊ 4ರಾಗ 2 ಕಳೆದ್ರೆ 2 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, +2 ಆಯಿತು. ವೆರಿಫೈ ಮಾಡ್ಕೋಬೇಕಾ? ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ತಿರುಗಿ ಮತ್ತು ಪ್ಲಸ್ ಮೈನಸ್ ಕೂಡ ಸಂಖ್ಯೆ ಜೊತೆಗೆ ಪ್ಲಸ್ ಮೈನಸ್ ಕೂಡ ಬರಬೇಕಲ್ಲಿ. ಓಕೆ, ನೋಡಿರಿ. ಸೊ ಫಸ್ಟ್ ಟರ್ಮ್ ಹೆಂಗೆ ಹಂಗೆ ಬರ್ಕೋತೀರಿ. ಇದು +2x ಹೆಂಗೆ ಬರೀತೀರಿ ಈಗ? +4x -2x ಲಾಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ -8. look at here now, x² + 4x. ಸೊ ಏನು ಕಾಮನ್ ಐತಿ ಇದ್ರೊಳಗೆ? x × x + 4 ಕಾಮನ್ ಆಯಿತು. ಆಮೇಲೆ ಇದ್ರಾಗ ಮೈನಸ್ ಕಾಮನ್ ತೋರಿ, 2 ಒಂದು ಕಾಮನ್ ತೋರಿ ಹೊರಗೆ, ಒಳಗೇನು ಉಳಿತಿಲಿ x - 4. ಅಂದ್ರೆ ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ನಿಮ್ಗೆ ಈ ಆನ್ಸರ್ಗಳು ಬರಬೇಕು ಇಲ್ಲಿ. ನೋಡಿರಿ, x × x² ಆಯಿತು, x × +4 ಅಂದ್ರೆ 4x ಆಯಿತು, -2 × x ಅಂದ್ರೆ -2x ಆಯಿತು. ಇಲ್ಲಿ ಪ್ಲಸ್ ಬರಬೇಕು. ಹೌದು? ಸೊ -+ + ಆಯಿತು, 2 4 8 ಆಯಿತು. ನೋಡಿರಿ, ಸೊ ವಿತ್ ಸೈನ್ ಕೂಡ ನೀವು ಇಂಟು ಮಾಡಿದ್ರೆ ನಿಮಗೆ ಆನ್ಸರ್ ಇಲ್ಲಿ ಸೇಮ್ ಬರಬೇಕು. ನೋಡಿ, -+ -+, -+. ಯಾವಾಗ ನಿಮ್ಗೆ ಇವೆರಡು ಬ್ರ್ಯಾಕೆಟ್ನಲ್ಲಿ ಸೇಮ್ ಬರುತ್ತೆ ಆವಾಗ ನೀವು ಮಾಡಿದ್ದು ಕರೆಕ್ಟ್ ಇತ್ತು ನಂಗೆ. ಒಂದು ವೇಳೆ ಸರಿಯಾಗಿ ಬರಲಿ, ಯಾಕಂದ್ರೆ ನೀವೆಲ್ಲ ತಪ್ಪಿರಿ ಅಂಥೇಳಿ ನೀವು ತಿಳ್ಕೊಬೇಕು. ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡೋದನ್ನು ಕಲಿಬೇಕು. ಓಕೆ, ಎಸ್ ನೋಡಿ. ಆಮೇಲೆ ಇನ್ನೊಂದನ್ನು ತಿಳ್ಕೊರಿ. ಫಸ್ಟಿಗೆ ಬರೀಬೇಕಾರೆ ಯಾವ್ದು ಬರೀತೀರಿ? ಇವೆರಡುದ್ರಾಗ ಯಾವುದು ಬ್ರ್ಯಾಕೆಟ್ ಇರ್ತೀವಿ ಅದನ್ನ ಫಸ್ಟಿಗೆ ಬರಬೇಕು. ಓಕೆ, x + 4 ತೊಗೊರಿ. ಇನ್ನೊಂದು ಟರ್ಮ್ ಏನಕ್ಕೈತೆ ನಮ್ಗೆ? x - 2. ಓಕೆ, ಸೊ ಇದು ನಿಮ್ಮ = -0 ತೊಗೋಬೇಕು. ಒಂದು ಏನಕ್ಕೈತಿ? x + 4 = 0 ಅಂದ್ರೆ x = ಏನೈತಿ ಈಗ? -4 ಬಂತು. ಸೊ ಇನ್ನೊಂದು x - 2 = 0 ತೊಗೋರಿ. ಅಂದಾಗ ಏನಕ್ಕೈತಿ? x = 2 ಆಯ್ತು. ನೋಡಿರಿ, ಆಲ್ರೆಡಿ ನಮಗೇನು ಬಂದಿದ್ದು? ಒಂದು 2 ವ್ಯಾಲ್ಯೂ ಬಂದಿತ್ತು, ಇನ್ನೊಂದು -4 ಬಂದಿದ್ದಿಲ್ಲ, ಶೂನ್ಯತೆ. ಸೊ ನೀವು ಡೈರೆಕ್ಟಾಗಿ ಗೆಸ್ ಮಾಡೋದು ಗೊತ್ತಾಗಲಿಕ್ಕಂದ್ರೆ ಈ ರೀತಿ ಬಿಡಿಸ್ಬೇಕು. ಒಂದು ವ್ಯಾಲ್ಯೂ x = -4, ಎರಡನೇ ಶೂನ್ಯತೆ ಎಷ್ಟೈತಿ? x = 2. ಇವೆರಡು ವ್ಯಾಲ್ಯೂವನ್ನು ಹಾಕಿದ್ರೆ ನಮ್ಗೆ ಏನಾಕೈತಿ? ಪೊಲೊಮಿಯಲ್ 0 ಆಕೈತಿ. ಅಂದರೆ ಬಹುಪದಕ್ಕೆ ಶೂನ್ಯತೆಗಳು ಸಿಗ್ತಾವೆ ನಮಗೆ. ಹೌದಾ? ಎಸ್, ಇದಿಷ್ಟು ನಮಗೇನಿದೆ ವರ್ಗ ಬಹುಪದಕ್ಕೆ ಬಗ್ಗೆ 0 ಆಫ್ ದ ಪೊಲೊಮಿಯಲ್ ಅಂದರೆ ಬಹುಪದಕ್ಕೆ ಶೂನ್ಯತೆ. ಇನ್ನು ನೋಡಿರಿ, ಮೂರನೇದು ಕ್ಯೂಬಿಕ್ ಪೊಲೊಮಿಯಲ್ ಘನ ಬಹುಪದಕ್ಕೆ ಬಗ್ಗೆ ಕೇಳಿದಾಗ ನೋಡಿರಿ, ಒಂದು ಕ್ವಶನ x³ - 4x ಈ ರೀತಿ ತಿಳ್ಕೊರಿ. ಹೌದು, ಏನು ಮಾಡ್ತೀರಿ?
ಯಾವ ವ್ಯಾಲ್ಯೂ ಹಾಕಿದಾಗ ನಮಗೆ ಆನ್ಸರಲ್ಲಿ 0 ಬರುತ್ತೆ ಅದಕ್ಕೆ ಅಂತೀವಿ ಈ ಒಂದು ಘನ ಬಹುಪದೋಕ್ತಿ ಏನಾಕೈತಿ ಶೂನ್ಯತೆ ಆಕೈತಿ. ಹೌದಾ? ಸೊ ಹಾಗಾದ್ರೆ ವ್ಯಾಲ್ಯೂ ಹಾಕ್ಬೋದು ನಾವು ಇಲ್ಲಿ ನೋಡಿರಿ. ಮತ್ತೆ ಇಲ್ಲಿ ಗೆಸ್ಸಿಂಗ್ ಮಾಡಬೇಕು. ಯಾವ ವ್ಯಾಲ್ಯೂಗೆ ಎಕ್ಸ್ಗೆ ವ್ಯಾಲ್ಯೂನ ಕ್ಯೂಬ್ ಮಾಡಿದಾಗ ನಮಗಿಲ್ಲಿ -4 ಜೊತೆ ಮೈನಸ್ ಆಗಿ ಏನಾಕೈತಿ 0 ಬರಬೇಕು ಅಂಥ ವ್ಯಾಲ್ಯೂನ ತೊಗೋಬೇಕು ನಾವು. ಓಕೆ, ನೋಡಿ ಏನು ಮಾಡ್ಬೋದು, 2 ಹಾಕಿದಾಗ ಏನಾಕೈತಿ 2 ಕ್ಯೂಬ್ ಅಂದರೆ ಎಷ್ಟಾಯಿತು 8 ಬರುತ್ತೆ. ಇಲ್ಲಿ 4 2 ಜಾ ಅಂದ್ರೆ 8 ಆಕೈತಿ. 8 - 8 0 ಆಗ್ತೈತಿ. ಗೊತ್ತಾಯ್ತಿಲ್ಲ? ಹಿಂಗೆ ಮಾಡ್ಬೇಕು. ನೋಡಿ ಪಿ ಆಫ್ 2 ಹಾಕಿದಾಗ ಏನಾಯಿತು 2 ಕ್ಯೂಬ -4 ಇಂಟು 2 ಬಂತು. ಸೊ 2 ಕ್ಯೂಬ್ ಎಷ್ಟಾಯಿತು 8 ಆಯಿತು. ಸೊ -4 2 ಜಾ ಎಷ್ಟಾಯಿತು 8 ಆಯಿತು. 8 - 8 0 ಆಯಿತು. ಸೊ ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಮೊದಲ ಶೂನ್ಯತೆ ಎಷ್ಟು ಬರುತ್ತೆ ನಮ್ಗೆ 1 2 ಅನ್ನೋದು ಒಂದು ಶೂನ್ಯತೆ ಆಯಿತು. ಓಕೆ, ಇನ್ನು ಎರಡನೇದು ನೋಡ್ರಿ. ಯಾಕೆ ನೋಡ್ರಿ ಘನ ಬಹುಪದೋಕ್ತಿ ಐತಿ, ಡಿಗ್ರಿ 3 ಐತಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಇರ್ತಾವೆ ಅಟ್ಮೋಸ್ಟ್ 3 ಮ್ಯಾಕ್ಸಿಮಮ್ 3 ಇರ್ತಾವೆ. ಅದು 1 ಇರ್ಬೋದು, 2 ಬರ್ಬೋದು, 3 ಬರ್ಬೋದು. ಅದನ್ನು ನೋಡೋಣ ಈಗ ಎಷ್ಟು ಬರ್ತಾವೆ ಅಂತೇಳಿ. ಸೊ 1 ಇತ್ತು 2 ಬಂದೈತಿ. ಮತ್ತು ಯಾವ ವ್ಯಾಲ್ಯೂ ಹಾಕಿದಾಗ ನಮಗೆ 0 ಆಕೈತಿ ನೋಡಿರಿ. ನೋಡಿ ಪಿ ಆಫ್ 0 ಹಾಕಿದಾಗ ನಮಗೆ 0 ಆಕೈತಿ. 0 ಕ್ಯೂಬ್ ಅಂದ್ರೆ 0 ಆಕೈತಿ. 4 × 0 ಅಂದ್ರೆ 0 ಆಕೈತಿ. ಸೊ 0 - 0 ಅಗೇನ್ 0 ಅಂದ್ರೆ ಒಂದು ವ್ಯಾಲ್ಯೂ 0 ಹಾಕಿದಾಗ ಕೂಡ ನಮಗೆ ಏನಾಗೈತಿ ಇಲ್ಲಿ ಆನ್ಸರ್ 0 ಬರುತ್ತೆ. ಅಂದ್ರೆ ಎರಡನೇ ಶೂನ್ಯತೆ ನಮಗೇನಾಯಿತು 0 ಬಂತು. ಓಕೆ, ಸೊ ಹಾಗಾದರೆ ಇನ್ನೊಂದು ನೋಡ್ಬೋದು, ಏನಾದರೂ ಬರ್ಬೋದು ಇಲ್ಲಿ ಇಲ್ಲ. ಓಕೆ, ಈಗ ನೀವು ಅಂದ್ರೆ ಈ ಒಂದು ಬಹುಪದೋಕ್ತಿ ಶೂನ್ಯತೆಗಳು ನಮಗೆ ಎಷ್ಟು ಬರ್ತಾವೆ ಇಲ್ಲಿ 2 ಶೂನ್ಯತೆಗಳು ಬರ್ತಾವೆ. ಅಟ್ಮೋಸ್ಟ್ 3 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು. 3ಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಬಟ್ ನಮಗೆ ಈ ಒಂದು ಈಕ್ವೇಷನ್ಗೆ ನಮಗೆ ಎಷ್ಟು ಬರ್ತಾವೆ ಇಲ್ಲಿ ಬಹುಪದೋಕ್ತಿ 2 0 ಪೊಲಮಲ್ಲಿ ಬರ್ತಾವೆ. ನೀವು ಬೇಕಾದ್ರೆ ಮತ್ತೆ ಬೇರೆ ವ್ಯಾಲ್ಯೂಗಳನ್ನ ಹಾಕಿ ಟ್ರೈ ಮಾಡ್ಬೋದು, ಆದರೆ ನಿಮ್ಗೆ ಶೂನ್ಯತೆ ಸಿಗೋಂಗಿಲ್ಲ. ಓಕೆ, ಸೊ ನಮಗೆ ಎಷ್ಟು ಬರ್ತಾವೆ ಇಲ್ಲಿ ಕೇವಲ 2 ಶೂನ್ಯತೆಗಳು ಯಾವ 2 ಮತ್ತು 0. ಓಕೆ, ಎಸ್, ಇದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗೈತಿ. ಅಥವಾ ಇನ್ನೂ ಒಂದು ಸ್ವಲ್ಪ ಏನಾದರೂ ನಿಮ್ಗೆ ಈಸಿಯಾಗಿ ಹೇಳ್ಬೋದು ಅಂದ್ರೆ ನೋಡಿರಿ, x³ - 4x ಒಳಗೆ ಏನು ಕಾಮನ್ ತೆಗಿಬೋದು ನಾವಿಲ್ಲಿ ಎಕ್ಸನ್ನು ಕಾಮನ್ ತೆಗಿಬೋದು. ಸೊ ಒಳಗೆ ಏನು ಉಳಿತೈತಿ x² - 4 ಉಳಿತೈತಿ. ಹೌದು? ಸೊ ಅದನ್ನೇನು ಮಾಡಿರಿ =0 ಮಾಡ್ಕೋಬೋದು. ನೋಡಿ ಈಚೆ ಕಡೆ ಹೇಳ್ತೀನಿ. x ಇಂಟು ಏನು ಮಾಡ್ಕೈತಿ x² - 4 ಆಕೈತಿ. ಕಾಮನ್ ತೆಗೆದ್ರೆ x³ ಐತಿ -4x ಐತಿ. x ಕಾಮನ್ ತೆಗಿರಿ, ಒಳಗೇನು ಐತಿ ಇಲ್ಲಿ x² - 4 ಉಳಿತು. ನೋಡಿ x × x x² x³ ಆಯಿತು. x × -4 -4x ಐತಿ. ಅದನ್ನೇನು ಮಾಡಿರಿ ಈ ರೀತಿ ಫ್ಯಾಕ್ಟರೈಸ್ ಮಾಡಿದ ನಂತರ ಅದನ್ನ 0 ತೊಗೊರಿ. ನೋಡಿ ಫಸ್ಟಿಗೆ ಎಕ್ಸನ್ನು ಇಲ್ಲೇ ತೊಗೊರಿ. ಈ x² - 4ನ ಆ ಕಡೆ ಕಳಿಸಿ ನಮಗೇನಾಕೈತಿ ಟೋಟಲಾಗಿ 0/x² - 4 ಆಕೈತಿ. ಹೌದು ಅಲ್ಲೋ? ಇಸ್ಕೊಟ್ಟು ಏನಿತ್ತು 0 ಆಯ್ತು. ಅಂದ್ರೆ ಒಂದು ವ್ಯಾಲ್ಯೂ ನಮಗೇನಾಕೈತಿ x = 0 ಬಂತು. ಗೊತ್ತಾಯಿತು? ಈ ರೀತಿ ಕೂಡ ಮಾಡಬಹುದು. ಇದು ನಿಮ್ಗೆ ಶಾರ್ಟ್ ಮೆಥಡ್ ಆಯ್ತಲ್ಲ. ನೆಕ್ಸ್ಟ್ ನೋಡಿ ಇನ್ನೊಂದನ್ನು ಹೆಂಗೆ ಮಾಡ್ಬೋದು. ಈಗ ನೀವು ಈ ಟರ್ಮನ್ನು ಟ್ರಾನ್ಸ್ಪೋಸ್ ಮಾಡಿದ್ದೀರಿ. ಈಗ ಇದನ್ನ ಇಟ್ಕೋರಿ, ಇದನ್ನ ಒಂದೇ ಕಳಿಸ್ರಿ. ನೋಡಿ ಏನಾಕೈತಿ x² - 4 = 0/x ಮಾಡಿ ಈ ಟರ್ಮನ್ನು ಈ ಕಡೆ ಕಳಿಸೀವಿ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್. ಓಕೆ, ನಾವು x² - 4 ನಮಗೇನಾಯ್ತು ಈಗ 0/x ಅಂದರೆ 0 ಆಯಿತು. x² = ಏನಾಕೈತಿ ಈಗ ಈ -4ನ ಆ ಕಡೆ ಕಳಿಸಿದ್ರೆ +4 ಆಯಿತು. x² = 4 ಆದ್ರೆ x = ನಮಗೇನಾಕೈತಿ √4 ಆಯ್ತು. ಹೌದಾ? ಸೊ ಏನಾಯ್ತು ಈಗ √4 ಅಂದ್ರೆ ಆನ್ಸರ್ ಈಸ್ 2. ಹೌದು ನೋಡಿರಿ, ಯಾವ ರೂಟ್ ಬರುತ್ತೆ ಇಟ್ ಮೇ ಬಿ +or -2 ಅಂತ ಹೇಳ್ತೀವಿ ನಾವು. ಹೌದಾ? x² = 4 ಅಂದ್ರೆ x = +or -2 ಅಂದ್ರೆ ಆಲ್ರೆಡಿ ನಾವು 0 ಹಾಕಿದಾಗ ಒಂದು ಬಂದೈತಿ, 2 ಬೇರೆ ಹಾಕಿದ್ವಿ, ಅದರ -2 ಹಾಕಿರ್ಕಿಲ್ಲ. ನೋಡಿರಿ -2 ಹಾಕಿದ್ರೆ ಒಂದು ವೇಳೆ 0 ಆಗ್ಬೋದು. ಈಗ ನೋಡಿರಿ -2³ -4 × -2 ಐತಿ. ಹೌದಾ? = -2³ ಅಂದ್ರೆ ಆನ್ಸರ್ ಆಕೈತಿ -8 ಆಯಿತು. -× +4 2 ಜಾ 8. ಎಸ್, ನೋಡಿರಿ ಇಲ್ಲಿ ಕೂಡ 0 ಆಕೈತಿ. ಅಂದ್ರೆ 3 ವ್ಯಾಲ್ಯೂ ನಮಗೆ ಸಿಗ್ತಾವೆ ಅಂದಂಗೆ ಆಯ್ತು. ಓಕೆ, ನೋಡಿರಿ ಗೊತ್ತಾಯ್ತಲ್ಲ, ಒಂದು ವ್ಯಾಲ್ಯೂ ಮಿಸ್ ಆಕೈತಿ ಅಲ್ಲಿ ಅದರ, ಬಟ್ ಇಲ್ಲಿ ಮಿಸ್ ಆಗಲಿಲ್ಲ. ನೋಡಿರಿ ಏನಾಯಿತು x = ರೂಟ್ ಯಾವ ಬರುತ್ತೆ ಅವಾಗ ನಾವು ಆನ್ಸರ್ ಪ್ಲಸ್ ಮತ್ತು ಮೈನಸ್ ಎರಡು ಸಾಧ್ಯತೆ ಇರ್ತಾವೆ. ಹಾಗಾಗಿ ಎರಡು ತೊಗೋಬೇಕು. ಹೌದಾ? ಓಕೆ, +or -√4 ಅಂದ್ರೆ ಆನ್ಸರ್ ನಮಗೆ ಇಲ್ಲಿ ಸ್ಕ್ವೇರನ್ನು ಈ ಕಡೆ ಕಳಿಸೋ ನಮಗೇನಾಯಿತು ರೈಟ್ ಸೈಡ್ ಕಳಿಸೋ ರೂಟ್ ಆಕೈತಿ. +or - ಅಂದ್ರೆ ಏನಾಯಿತು 2 ವ್ಯಾಲ್ಯೂ ಅಂದ್ರೆ ಒಂದು ವ್ಯಾಲ್ಯೂ ಪ್ಲಸ್ ಐತಿ, ಒಂದು ವ್ಯಾಲ್ಯೂ -2 ಐತಿ, ಇನ್ನೊಂದು ವ್ಯಾಲ್ಯೂ ಫಸ್ಟಿಗೆ ಬಂದದ್ದು 0 ಐತಿ. ಇಟ್ ಮೀನ್ಸ್ 0 2 -2 ದೀಸ್ 3 ಆರ್ ದ ಜೀರೋಸ್ ಆಫ್ ದ ಕ್ಯೂಬಿಕ್ ಪೊಲಿನಾಮಿಯಲ್. ನೋಡಿ ಎಷ್ಟು ಈಜಿ ಬಂತದ. ಏನೇನು ಮಾಡಿ ಹೇಳ್ರಿ ಸ್ಟೆಪ್ಸ್ ನೋಡಿ ಇನ್ನೊಂದು ಸರಿ ತಿಳಿಸ್ತೀನಿ. ಓಕೆ, ಸೊ
ಸೊ ಫಸ್ಟ್ ಏನು ಮಾಡಿರಿ, ಕೊಟ್ಟಂಥ ಒಂದು ಈಕ್ವೇಷನನ್ನು ಕಾಮನ್ ತೆಗಿರಿ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಬರೀತೀರಿ, ಅದನ್ನು ಈಕ್ವಲ್ ಟು 0 ಮಾಡ್ಕೊರಿ. ಫಸ್ಟ್ ಏನು ಮಾಡಿ, ಎಕ್ಸ್ ಇಲ್ಲಿ ಇಟ್ಕೊಂಡು ಈ ಟರ್ಮನ್ನ ಕಡೆ ಕಳಿಸ್ಬೇಕು. ಅಂದರೆ ಏನಾಯಿತು, ಎಕ್ಸ್ ಈಕ್ವಲ್ ಟು 0 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂದರೆ ಈಕ್ವಲ್ ಟು ಏನಾಯಿತು, ಟೋಟಲಾಗಿ ಇದು 0 ಆಯಿತು. ಹೌದಾ, ಇದು 1 ವ್ಯಾಲ್ಯೂ ಆಯಿತು. ಓಕೆ, ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ ಏನು ಮಾಡ್ತಿರುವಾಗ ಎಕ್ಸನ್ನ ಕಡೆ ಕಳಿಸ್ರೆ ಇದನ್ನು ಲೇಟ್ ಹೋಗ್ಬೇಕು. ಅಂದ್ರೆ ನೋಡಿರಿ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು ಏನಾಯಿತು, 0 ಬೈ ಎಕ್ಸ್ ಆಕೈತೆ. ಹೌದು, ಸೊ ಅವಾಗ ಕೂಡ ಏನಾಯ್ತು ಮತ್ತು 0 ಬೈ ಎಕ್ಸ್ ಅಂದ್ರೆ ಆಗಿನ 0 ಆಯಿತು. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಕೈತಿ, ಈ ಮೈನಸ್ 4 ಕಡೆ ಹೋದ್ರೆ ಪ್ಲಸ್ ಆಯಿತು. ಸೊ ಎಕ್ಸ್ ಈಕ್ವಲ್ ಟು ಏನಾಯಿತು, √4 ಆಯಿತು. ಅಂದರೆ ಪ್ಲಸ್ ಆರ್ ಮೈನಸ್ √4. ಇಟ್ ಮೀನ್ಸ್ √4 ಅಂದರೆ ಎಷ್ಟು, ಪ್ಲಸ್ ಆರ್ ಮೈನಸ್ 2. ಅಂದ್ರೆ ಒಂದು ವ್ಯಾಲ್ಯೂ 0 ಆಗಿತ್ತು, ಸೆಕೆಂಡ್ ವ್ಯಾಲ್ಯೂ ಎಷ್ಟಾಯಿತು 2, ಥರ್ಡ್ ವ್ಯಾಲ್ಯೂ -2. ಹೌದು, ಇದು ಒಂದಿಂದ ಸೆಕೆಂಡ್ ಪೊಲಮ್ 0, ಥರ್ಡ್ 0 ಆಫ್ ದ ಪೊಲಮ್ ಇದು. ಸೊ ಈ ರೀತಿ ಆನ್ಸರ್ ಮಾಡೋಕ್ಕೆ ಕಲಿಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ನೊಂದು ತೆಗೆದುಕೊಳ್ತೀನಿ, ಲಾಸ್ಟ್ ಒನ್ನ. ಸೊ 1 ಮಿನಿಟ್. ನೋಡಿರಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಕೊರಿ. ಇದರಲ್ಲಿ 0 ಆಫ್ ದ ಪೊಲಮ್ ಹೆಂಗೆ ಕಂಡುಹಿಡಿತೀರಿ, ಪೊಲಿನಾಮಿಯಲನ್ನು ನೋಡಿ ಈಗ ಹೇಳಿಲ್ಲ, ಆ ರೀತಿ ಸಿಂಪಲಾಗಿ ಮಾಡಿರಿ. ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ತೊಗೊರಿ. ಸೊ ಫಸ್ಟಿಗೆ ಒಂದೊಂದು ಕಳಿಸ್ರಿ ಕಡೆ ನೋಡಿರಿ. ಫಸ್ಟಿಗೆ ಕಾಮನ್ ತೊಗೊರಿ, ಏನೈತಿ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಒಳಗೆ ಎಕ್ಸ್ ಸ್ಕ್ವೇರ್ ಕಾಮನ್ ಆಕೈತಿ, ಒಳಗೇನು ಹೋಯ್ತಿಲ್ಲಿ ಎಕ್ಸ್ ಮೈನಸ್ 1 ಉಳಿತೈತಿ, ಈಕ್ವಲ್ ಟು 0 ಆಯಿತು. ಹೌದು, ಸೊ ಈಗ ಮಾಡಿರಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಈ ಟರ್ಮನ್ನು ಪೂರ್ತಿ ಕಡೆ ಕಳಿಸ್ರಿ ಏನಾಕೈತಿ, ಇನ್ನು ಹೇಳಿದಂಗೆ 0 ಬೈ ಎಕ್ಸ್ ಮೈನಸ್ 1 ಈಕ್ವಲ್ ಟು ಏನಾಯಿತು, 0 ಆಯಿತು. ಅಂದರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಆದರೆ ಏನಾಯ್ತು, ಎಕ್ಸ್ ಈಕ್ವಲ್ ಟು ಆಲ್ಸೋ 0. ಅಂದ್ರೆ ಒಂದು 0 ಆಫ್ ದ ಪೊಲಮ್ ಮೇಲೆ ನಮಗೇನಾಯಿತು, ಬಹುಪದೋಕ್ತಿ ಶೂನ್ಯತೆ 0 ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಎರಡನೇ ಕಂಡುಹಿಡಿಬೇಕಾರೆ ಈ ಎಕ್ಸ್ ಮೈನಸ್ 1ನ ಇಲ್ಲೇ ಇಟ್ಕೊಳ್ಳೋದು, ಈ ಎಕ್ಸ್ ಸ್ಕ್ವೇರನ್ನ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಸೊ ಹಾಗಾದ್ರೆ ಏನೈತಿ, ಈಗ ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಯ್ತು, 0 ಆಯಿತು. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ 1 ಕಡೆ ಹೋದ್ರೆ ಪ್ಲಸ್ 1 ಆಯಿತು. ಅಂದ್ರೆ ಎರಡನೇ ವ್ಯಾಲ್ಯೂ ನಮಗೆ ಎಷ್ಟು ಸಿಗ್ತಿಲ್ಲಿ, ಬಹುಪದೋಕ್ತಿ ಶೂನ್ಯತೆ 1. ನೋಡಿರಿ, ಇಲ್ಲಿ 1 ಬಂತು, ಇಲ್ಲಿ 2 ಬಂತು, ನಮ್ಗೆ ಕೇವಲ 2 0 ಬಂತು ಇಲ್ಲಿ. ಹೌದು, ಎಸ್. ಅಂದ್ರೆ ಈ ಒಂದು ಬಹುಪದೋಕ್ತಿ ಶೂನ್ಯತೆಗಳು ಎಷ್ಟದ ನಮಗಿಲ್ಲಿ, ಕೇವಲ 2 ಶೂನ್ಯತೆಗಳು ಮಾತ್ರ ಸಿಕ್ಕು. ಈಗ ಇನ್ಕಂದ್ರೆ 3 ಸಿಕ್ಕು. ಇದು ಕ್ಯೂಬಿಕ್ ಪೊಲಮ್ ಐತಿ, ಘನ ಬಹುಪದೋಕ್ತಿ, ಆದರೂ ಕೂಡ ನಮಗೆ ಎಷ್ಟು ಸಿಕ್ಕು, 2 ಶೂನ್ಯತೆಗಳು ಸಿಕ್ಕು. ನೋಡಿ, ಈ ರೀತಿ ಏನು ಮಾಡಿದ್ವಿ, ಶೂನ್ಯತೆಗಳನ್ನು ಕೇಳಿದಾಗ ಮತ್ತು ಡಿಗ್ರಿ ಆಫ್ ದ ಪೊಲಮ್ ಮೇಲೆ ಕೇಳಿದಾಗ ಆನ್ಸರ್ ಮಾಡೋಕೆ ಬರಬೇಕು. ಸೊ ಏನು ಮಾಡ್ತಿರಕ್ಕ, ಫಸ್ಟಿಗೆ ಅದನ್ನ ಆರ್ಡ್ರನ್ನೇ ಬರ್ಕೊಂಡ್ರೆ ನಿಮ್ಗೆ ಆನ್ಸರ್ ಮಾಡೋದು ಈಜಿ ಆಕೈತಿ, ಯಾವುದೇ ರೀತಿ ಮಾರ್ಕ್ಸ್ಗಳು ಮಿಸ್ ಆಗೋದಿಲ್ಲ. ಗೊತ್ತಾಯಿತು. ಆಮೇಲೆ ನೋಡಿರಿ, ಸೊ ನಮ್ಮ ಒಂದು ಹೈಯರ್ ಮ್ಯಾಥ್ ಆನ್ಲೈನ್ ಕ್ಲಾಸ್ ಹೇಳಿ ನಾನು ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗನ್ನು ಹೇಳಿದ್ದೆ. ಸೊ ಹೈಯರ್ ಮ್ಯಾಥ್ ಗೂಗಲ್ ಪ್ಲೇಸ್ಟೋರ್ನಾಗ ಆ್ಯಪ್ ಐತಿ, ಅಲ್ಲಿ ಹೋದ್ರೆ ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ದು ಕ್ಲಾಸ್ಗಳು ಸಿಗ್ತಾವೆ. ಯಾರು ಇಂಗ್ಲೀಷ್ ಮೀಡಿಯಮ್ ಅದಿರಿ, ಸೊ ಅದೇ ರೀತಿ ನೀವು ಹಳ್ಳಿ ಒಳಗಿದ್ದವ್ರಿಗೆ ಏನಾಗೈತಿ, ಟ್ಯೂಷನ್ ಕ್ಲಾಸಿಗೆ ಹೋಗೋಕೆ ಮಾಡೋಕೆ ಅನುಕೂಲ ಇರೋಂಗಿಲ್ಲ, ಅಂಥವ್ರು ಮನೆಯಲ್ಲೇ ಕುಳಿತುಕೊಂಡು ಎಲ್ಲ ಕಾನ್ಸೆಪ್ಟನ್ನು ಸರಿಯಾಗಿ ಪ್ರತಿಯೊಂದು ಚಾಪ್ಟರ್ನ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲೇ ಕುಳಿತು ಕಲಿಬೋದು. ಓಕೆ, ಸೊ ನಿಮ್ಗೆ ಅಲ್ಲಿ ಏನು ಸಿಗುತ್ತೆ, ನಿಮ್ಗೆ ಪ್ರತಿಯೊಂದು ಚಾಪ್ಟರ್ದ ಲೆಸನ್ ಸಿಗ್ತಾವೆ, ಕಾನ್ಸೆಪ್ಟ, ನೆಕ್ಸ್ಟ ಎಕ್ಸರ್ಸೈಸ್ ಕ್ವಶನ್ಗಳು ಸಾಲ್ವ್ ಮಾಡಲಾಗುತ್ತೆ. ಆಮೇಲೆ ಅಲ್ಲಿ ನಿಮಗಿಂತ PDF ನೋಟ್ಸ್ ಸಿಗುತ್ತೆ, ಮತ್ತು ನಿಮಗೇನು ಸಿಗುತ್ತೆ ಇಲ್ಲಿ ಟೆಸ್ಟ್ಗಳನ್ನು ಕೂಡ ನಾವು ತೊಗೊಂಡಿರ್ತೀವಿ. ಓಕೆ, ನೋಡಿರಿ, ನಮ್ಮ ಒಂದು ಆನ್ಲೈನ್ ಕೋರ್ಸಿಗೆ ಯಾವ ರೀತಿ ನಿಮ್ಗೆ ಜಾಯ್ನ್ ಆಗ್ಬೇಕಂತೇಳಿ ಇಲ್ಲಿ ನಾನು ಡೆಮೋ ತೋರಿಸ್ತೀನಿ ನಿಮಗೆ. ಆ ರೀತಿ ನೀವು ಹೋದ್ರೆ ಆನ್ಲೈನ್ ಕೋರ್ಸನ್ನು ತೆಗೆದುಕೊಂಡು ಮನೆಗೆ ಕುಂತ ಸ್ಟಡಿ ಮಾಡ್ಬೋದು. ನೋಡಿರಿ, ನೋಡಿ, ಫಸ್ಟ್ ಏನು ಮಾಡಬೇಕು, ಗೂಗಲ್ ಪ್ಲೇಸ್ಟೋರ್ನಾಗ ಹೋಗಿ ಈ ರೀತಿ ಹೈಯರ್ ಮ್ಯಾಥ್ ಅಕಾಡೆಮಿ ಅಂತ ನೀವು ಹೊಡೆದ್ರೆ ಅಂದ್ರೆ ಏನಾಗುತ್ತೆ, ನಿಮ್ಗೆ ಅಲ್ಲಿ ನಿಮ್ಗೆ ಆ್ಯಪ್ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊರಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡು ನಂತರ ಏನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲಿಕೇಶನ್ನಾಗ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಂಬರ್ ಕೇಳುತ್ತೆ ನಿಮಗೆ, ಯೂಸ್ ಅಂಡರ್ ಮೆಥಡ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತೀರಿ, ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮೊಂದು ಯಾವ್ದಾರು ಮೊಬೈಲ್ ನಂಬರ್ ಯೂಸ್ ಮಾಡ್ತೀರಿ, ಆ ಮೊಬೈಲ್ ನಂಬರನ್ನು ಹಾಕಿರಿ. OTP ಬರೋದೈತಿ. ಓಕೆ, OTP ಬಂದದ್ದು ಏನು ಮಾಡಿರಿ, ಎಸ್ ನೋಡ್ರಿ ಬಂದೈತಿ OTP ನನಗೆ. ಎಸ್ ನೋಡಿರಿ, OTPನ ಎಂಟ್ರ್ ಮಾಡಿದ ನಂತರ ಓಕೆ, ಎಸ್ ಒಂದು ನಿಮಿಷ. ನೋಡಿ 73 ಈ ರೀತಿ ನಾವು OTP ಎಂಟ್ರ್ ಮಾಡೀನಿ. ಈಗ OTP ಎಂಟ್ರ್ ಮಾಡಿದ ನಂತರ ಏನಾಗೈತಿ, ಈ ರೀತಿ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಕೈತಿ. ಓಕೆ, ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಹೋಗ್ಬೇಕು.
ಕೆಳಗಡೆ ಹೋದಂತ ನಿಮಗೆ ಇಲ್ಲಿ ಒಂದು ಸಿಗುತ್ತೆ ನೀವು ನೋಡೋಕೆ ಏನಂತೇಳಿ 10th ಮ್ಯಾಥಮೆಟಿಕ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ನೋಡಿರಿ ಕೆಳಗೆ ಮತ್ತು ಗೆಟ್ ದಿಸ್ ಕೋರ್ಸ್ ಅಂತ ಹೇಳ್ತಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಏನಾಕೈತಿ ನಿಮ್ಗೆ ಪೇಮೆಂಟ್ ಪೇಜ್ ಓಪನ್ ಆಕೈತಿ ನೋಡಿ ಈ ರೀತಿ ಕೋರ್ಸ್ ಬರ್ತಾವೆ. ಇಲ್ಲಿ ನೋಡಿರಿ ಕಂಟೆಂಟ್ ಐತಿ. ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿರಿ ನಿಮ್ಗೆ ಏನಾಗೈತಿ ಯಾವ್ಯಾವ ಕ್ಲಾಸ್ಗಳಿಗೋ ಎಲ್ಲ ಸಿಗ್ತಾವೆ. ಇಲ್ಲಿ ನೋಡಿರಿ ಫಸ್ಟಿಗೆ ಏನೈತಿ ರಿಯಲ್ ನಂಬರ್ಸ್ ಐತಿ, ವಾಸ್ತವ ಸಂಖ್ಯೆಗಳು. ಸೊ ರಿಯಲ್ ನಂಬರ್ಸ್ದಾಗ ಎಷ್ಟು ವಿಡಿಯೋ ಅದಾವೆ ಈಗ 5 ಕ್ಲಾಸ್ಗಳು ಅದಾವೆ, 5 ವಿಡಿಯೋ ಅದಾವೆ, 2 PDF ಫೈಲ್ ಅದಾವೆ, ಒಂದು ಟೆಸ್ಟನ್ನು ತೊಗೊಳಾಗೈತಿ. ಓಕೆ ನೆಕ್ಸ್ಟ್ ನೋಡಿ ಎರಡನೇದು ಏನೈತಿ ಈಗ ಹೇಳ್ತಕ್ಕಂಥ ಚಾಪ್ಟರ್ ಯಾವುದೈತಿ ಪೊಲಮಿಲ್ಸ ಅದ್ರ ಒಂದು ಕ್ಲಾಸ್ಗಳು ನಡೆಯಕತ್ತಾವೆ ಈಗ. ಸೊ ಏನು ಮಾಡ್ಬೇಕಿಲ್ಲಿ ಅಂದ್ರೆ ನಿಮ್ಗೆ ಕ್ಲಾಸ್ಗಳು ಸಿಗ್ತಾವೆ, ಟೆಸ್ಟ್ಗಳು ಸಿಗ್ತಾವೆ, PDF ನೋಟ್ಸ್ ಸಿಗ್ತೈತಿ. ಓಕೆ ಕೋರ್ಸನ್ನ ತೆಗೆದುಕೊಂಡ್ರೆ ನೆಕ್ಸ್ಟ್ 1 ಇಯರ್ವರೆಗೆ ವ್ಯಾಲಿಡಿಟಿ ಇರ್ತೈತಿ. ಸೊ ಇಲ್ಲಿವರೆಗೆ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ನೀವೇನು ಕೋರ್ಸ್ ಓದ್ತೀರಿ ಅಲ್ಲಿಂದ 1 ವರ್ಷ ಯಾವಾಗ ಬೇಕಾದ್ರೆ ನೀವು ಮನೇಲಿ ಕುಳಿತುಕೊಂಡು ರೆಕಾರ್ಡಿಂಗ್ ಕ್ಲಾಸ್ ಇರುತ್ತೆ ನೋಡ್ಕೋಬೋದು. ಇಲ್ಲಿ ನೋಡಿರಿ ಕೆಳಗೇನೈತಿ ಬೈ ನೌ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ನಿಮ್ಮೊಂದು ಫೋನ್ಪೇ ಇದ್ದರೆ ಫೋನ್ಪೇ ಅಥವಾ ನಿಮಗೇನಾಗೈತಿ Paytm ಇದ್ದರೆ Paytm, ಗೂಗಲ್ ಪೇ ಇದ್ರೆ ಗೂಗಲ್ ಪೇಗೆ ಕರ್ಕೊಂಡು ಹೋಗೈತಿ ನಿಮ್ಮನ್ನ. ಅಲ್ಲಿ ಹೋಗಿ ನೀವೇನು ಮಾಡ್ಬೋದು ಪೇಮೆಂಟ್ ಮ್ಯಾಗ ಕ್ಲಿಕ್ ಮಾಡಿ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡಿ ಏನಾಗೈತಿ ನೀವು ಪೇಮೆಂಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಕೋರ್ಸ್ಗಳು ಸಿಗ್ತಾವೆ. ಓಕೆ ಎಸ್ ಕೋರ್ಸ್ ನೀವು ಜಾಯ್ನ್ ಆದ್ರಿ ಅಂದ್ರೆ ಅವಾಗ ನೋಡ್ಬೇಕು ನೆಕ್ಸ್ಟ್ ಇಲ್ಲಿ ನೋಡಿರಿ ಸ್ಟೋರ್ ಅಂತ ಐತಲ್ಲ ಈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ನೀವು ಯಾವ ಕೋರ್ಸ್ ತೊಂದ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ನಿಮಗಲ್ಲಿ ಇರ್ತಕ್ಕಂಥ ಎಲ್ಲ ಕ್ಲಾಸ್ಗಳು ಸಿಗ್ತಾವೆ. ಗೊತ್ತಾಯ್ತಾ ಈ ರೀತಿ ನೀವು ನೋಡೋದು ಪ್ರತಿಯೊಂದು ಕ್ಲಾಸ್ನ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ನೋಡಿರಿ ಆಲ್ರೆಡಿ ಇಲ್ಲಿ ಎಲ್ಲ ಚಾಪ್ಟರ್ ಆಗ್ಯಾವೆ ಹೌದಾ. ರಿಯಲ್ ನಂಬರ್ಸ್ ಮ್ಯಾಗ HCF ಆ್ಯಂಡ್ LCM ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಎಲ್ಲ ರೀತಿ ನಿಮ್ಮ ಕ್ಲಾಸ್ಗಳು ಸಿಗ್ತಾವೆ, ಟೆಸ್ಟ್ಗಳು ಸಿಗ್ತಾವೆ. ಓಕೆ ಸೊ ಈ ರೀತಿ ನೋಡೋದು ನಮ್ಮ ಒಂದು ಕೋರ್ಸಿಗೆ ಜಾಯ್ನ್ ಆಗಿ ನಿಮ್ಮ ಲರ್ನಿಂಗನ್ನು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಬೋದು. ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಕ್ಲಾಸ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಯಾವುದಾದ್ರು ಒಂದು ಕಾನ್ಸೆಪ್ಟನ್ನು ನಾನು ತೆಗೆದುಕೊಂಡು ಬರ್ತೀನಿ. ಸೊ ಏನೈತೆ ಹೇಳ್ರಿ ಇದ್ರ ಮುಂದಿಂದ ರಿಲೇಷನ್ ಬಿಟ್ವೀನ್ ಅವರು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಐತಿ ಅದ್ರ ಮೇಲೆ ಕ್ವಶನ್ಸ್ ನೋಡ್ತೀನಿ, ಆದರೆ ಕಾನ್ಸೆಪ್ಟನ್ನು ಹೇಳಂಗಿಲ್ಲ. ಕಾನ್ಸೆಪ್ಟ್ ನಿಮಗೇನಿದ್ರು ಅಪ್ಲಿಕೇಶನ್ದಾಗ ಮಾತ್ರ ಇರುತ್ತೆ ಹೈರ್ ಮ್ಯಾಥ್ ಆ್ಯಪ್ ಒಳಗೆ. ಓಕೆ ಇಲ್ಲೇನಿದ್ರು ಕೇವಲ ಕ್ವಶನ್ ಆನ್ಸರ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ ಎಸ್ ಥ್ಯಾಂಕ್ ಯು ಫಾರ್ ಆಲ್.